कृष्णं वन्दे मन्तपाशधरं दिव्यार्भकाकृतिं शिखाबन्धत्रयोपेतं वैष्णीमध्वकराञ्चितं धर्माद्यस्य यतोन्मयात् इतरतश्चार्थेष्वभिज्ञस्वरात् तेने ब्रह्महृदाय आदिकवये मुह्यन्ति यं सूरयाः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नेतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेताः पूर्णानन्दो व्ययो यो गुरुरपि परमः चिन्तये तं महन्तम्। नमस्ते प्राणेश प्रणतविभवाय अवनिमगाः नमः स्वामिन् रामप्रियतमः हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीवपदाश्रयान् श्रीमध्वः कल्पवृक्षस्तु जयार्यः कामदुःस्मृताः चिन्तामणिस्तु व्यासार्याः मुनित्रयं नतोऽस्म्यहम् मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनाः इष्टदान् कष्टहर्तॄन्नः विद्यामान्यान् मुनीन् नुमः अपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थं उदीरये। ನಾಭಿ ಮೇರುವಿರ ದಾಂಪತ್ಯದಲ್ಲಿ ನಮ್ಮ ದೇವರು ಋಷಭನಾಮಕನಾಗಿ ಅವತರಿಸುತ್ತಾನೆ. ಋಷಭ ಅಂತಂದ್ರೆ ಜ್ಞಾನದ ಬೆಳಕು ಇರುವವ. ಋಷಿ ದರ್ಶನ ಅಂದ್ರೆ ಜ್ಞಾನದ ಬೆಳಕು ಉಳ್ಳವ ಋಷಭ ಅಂತ ಅದಕ್ಕೆ ಅರ್ಥ. ಭಗವಂತನ ಎಲ್ಲಾ ಅವತಾರಗಳು ಹಾಗೇನೆ. ಆದ್ರೆ ಒಂದೊಂದು ಅವತಾರಗಳಲ್ಲಿ ಭಗವಂತ ಒಂದೊಂದು ವೈಭವವನ್ನು ತೋರಿಸುತ್ತಾನೆ. ಋಷಭಾವತಾರದಲ್ಲಿ ಜ್ಞಾನದ ವೈಭವವನ್ನು ತೋರಿಸಿದ್ದಾನೆ. ಅದರ ಜೊತೆಗೆ ಜನರಿಗೆ ಮೋಸವನ್ನೂ ಮಾಡಿದ್ದಾನೆ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಅವರವರು ಗ್ರಹಿಸಿದ್ರು. ಅದು ಅವರವರ ಯೋಗ್ಯತೆ. ನಮ್ಮ ದೇವರು 100 ಮಂದಿ ಮಕ್ಕಳ ಅಪ್ಪನಾಗಿ ಮೆರೆಯುತ್ತಾರೆ. ಎಲ್ಲರೂ ಜ್ಞಾನಿಗಳು. ಭಗವಂತ ಪಾಠ ಹೇಳಿದ, ಪ್ರವಚನ ಮಾಡಿದ, ಇಡೀ ಊರಿನ ಜನ ಸೇರ್ತಿದ್ರು. ದೇವರು ಪ್ರವಚನ ಮಾಡಿದ್ರೆ ಆಡಿಯನ್ಸ್ ಪ್ರಾಬ್ಲಮ್ ಇಲ್ಲ. 100 ಜನ ಮಕ್ಕಳೇ ಕೂರ್ತಿದ್ರು. 100 ಜನ ಮಕ್ಕಳು ಕೂತರೆ ಊರಿನ ಜನನೇ ಬರ್ತಿದ್ರು. ಏನು ಸ್ಪೆಷಲ್ ಕ್ಲಾಸ್ ಅದು? ಭಗವಂತ ಜ್ಞಾನದ ಸಂದೇಶವನ್ನು ದಿವ್ಯವಾದನ್ನು ನೀಡಿದ್ದಾನೆ. ಬಹಳ ಅಪೂರ್ವವಾದ ಮಾತು ಋಷಭದೇವರದ್ದು. ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ದೇವಾಸುರೇಭ್ಯ ಮಗವ ಪ್ರಧಾನ ಭವಪರಃ
ಸೋತ ವಿರಿಂಚ ವೀರ್ಯ ವಿರಿಂಚಿ ವೀರ್ಯ ಸಮತ್ಪರಃ ಅಹಂ ದ್ವಿಜದೇವ ದೇವ. ದೇವರು ಹೇಳುವ ಸುಂದರವಾದ ಮಾತು. ಶ್ರೀಮದ್ ಆಚಾರ್ಯರು ಹೇಳುವ ತಾರತಮ್ಯ ಶ್ರೀಮದ್ ಭಾಗವತದ ಉದ್ದಗಲಕ್ಕೆ ನಾವು ನೋಡಬಹುದು. ಈ ಶ್ಲೋಕದಲ್ಲಿಯೂ ಸ್ಪಷ್ಟವಾಗಿದೆ. ದೇವಾಸುರೇಭ್ಯ ಮಘವ ಪ್ರಧಾನ. ದೇವತೆಗಳಲ್ಲಿ ಮಘವ ಇಂದ್ರದೇವರು ಶ್ರೇಷ್ಠರಾದವರು. ಅವರು ಸರ್ವೋತ್ತಮನ ಅಲ್ಲ, ಭವ ಪರಹ. ರುದ್ರದೇವರು ಅವರಿಗಿಂತ ಮೇಲಾದವರು. ಹಾಗಾದ್ರೆ ರುದ್ರದೇವರು ದೊಡ್ಡವರ ಅಲ್ಲ. ವಿರಿಂಚಿ ವೀರ್ಯ, ಅವನಿಗೆ ವೀರ್ಯ, ಅವನಿಗೆ ಬಲ ಬ್ರಹ್ಮದೇವರಿಂದ. ಬ್ರಹ್ಮದೇವರ ಮಗ, ಬ್ರಹ್ಮದೇವರಿಂದ ಬಲವನ್ನು ಪಡೆದವರು. ಹಿಂದೆ ಸಮೀರನಳು 40 ಗಲ್ಪ ಶಿಷ್ಯತ್ವ ವಹಿಸಿ ಬ್ರಹ್ಮ ಪದವಿಗೆ ಬರುವ ವಾಯುದೇವರ ಶಿಷ್ಯರಾಗಿ ಜ್ಞಾನ ಪಡೆದವರು. ವಿರಿಂಚಿ ವೀರ್ಯ ಅಂದ್ರೆ ರುದ್ರದೇವರಿಗಿಂತ ಬ್ರಹ್ಮದೇವರು ಶ್ರೇಷ್ಠ ಅಂತ ಆಯ್ತು. ಸಮತ್ಪರಃ, ಬ್ರಹ್ಮದೇವರೇ ಸರ್ವೋತ್ತಮನ ಅಂತಂದ್ರೆ ಅಲ್ಲ. ಮತ್ಪರಃ ಅಹಮೇವ ಪರಃ ಯಸ್ಯ, ನಾನೇ ಪರನಾಗಿ ಉಳ್ಳವ ಅಂದ್ರೆ ಸರ್ವೋತ್ತಮನಾದವ ನಾನು ಅಂತ ದೇವರು ಸ್ಪಷ್ಟವಾಗಿ ಮಾಡಿದ ಉಪದೇಶ. ಇನ್ನೊಬ್ಬರಿಗೆ ಮಾಡುವ ಉಪದೇಶ, ತನ್ನ ಮಕ್ಕಳಿಗೆ ಮಾಡುವ ಉಪದೇಶ, ಅದು ಹೇಗಿರ್ತದೆ ನೋಡಿ. ಮಕ್ಕಳಿಗೆ ಮಾಡಿದ ಉಪದೇಶ ಅಂತಂದ್ರೆ ಇದು ನಿಜವಾದ ತತ್ವ. ಇದನ್ನು ಬೋಧನೆ ಮಾಡಿ ಅವರವರ ಕರ್ತವ್ಯದಲ್ಲಿ ಅವರು ತೊಡಗುವ ಹಾಗೆ ಮಾಡಿದ ದೇವರು. ನಮ್ಮ ದೇವರು ಭೂಮಿಯ ಅರಸ. ದೇವರ ಅರಸನಾದ್ರೆ ಹೇಗಿರ್ತದೆ? ಅದಕ್ಕೆ ಋಷಭದೇವರ ಆಡಳಿತ ಒಳ್ಳೆಯ ಉದಾಹರಣೆ. ಏನು ಅಂದ್ರೆ ಮಳೆನೇ ಇಲ್ಲ, ದುರ್ಭಿಕ್ಷೆ. ಋಷಭನಾಮಕನಾದ ಭಗವಂತ ನೋಡಿದ, ಮಳೆ ಯಾಕೆ ಬರಲಿಲ್ಲ? ಇಂದ್ರನಿಗೆ ಅಲ್ಲಿ ಬೇಜಾರ. ಅಯ್ಯೋ, ದೇವರು ಭೂಲೋಕ ಅದು ಭಾರಿ ವೈಭವದಲ್ಲಿ ನಡೀತಾ ಇದೆ, ಋಷಭನ ಆಧಿಪತ್ಯದಲ್ಲಿ ಅಂತ ಇಂದ್ರನಿಗೆ ವೈಷಮ್ಯ. ಹಾಗಾಗಿ ಮೇಲಿನ ಸ್ವಿಚ್ ಆನ್ ಮಾಡಲೇ ಇಲ್ಲ, ಬೋರಿದ್ದು ನೀರು ಇಳಿಯೇ ಇಲ್ಲ. ಮೇಲಿನ ಲೋಕಕ್ಕೂ ಕೆಳಗಿನ ಲೋಕಕ್ಕೂ ವಿರೋಧ ಬಂದ್ರೆ ಎಷ್ಟು ಕಷ್ಟ ನೋಡಿ. ಕೆಳಗಿನ ಲೋಕ ನಡೀಲಿಕ್ಕೇನೆ ಸಾಧ್ಯ. ಇಂದ್ರ ವಿರೋಧ ಮಾಡಿದ. ಆಶ್ಚರ್ಯ ಅಂದ್ರೆ ಇಂದ್ರ ಯಾರು ಅಂದ್ರೆ ಭಗವಂತನೇ. ಯಜ್ಞನಾಮ ರಮೇಶ, ಭಗವಂತನೇ ಇಂದ್ರ. ದೇವರಿಗೆ ವಿರೋಧ ಮಾಡುವುದು ಎಲ್ಲಾದ್ರೂ ಭಗವಂತನ ವಿಚಿತ್ರವಾದ ಲೀಲಾ ನಾಟಕಕ್ಕೆ ಇದೊಂದು ಉದಾಹರಣೆ. ನಮ್ಮ ದೇವರು ಮೇಲಿನ ಲೋಕದಿಂದ ನೀರು ಕೊಡದಿದ್ದರೇನು, ನಾನೇ ನೀರು ಸುರಿಸ್ತೇನೆ ಅಂತ ಭಗವಂತನೇ ನೀರನ್ನು ನಿರ್ಮಾಣ ಮಾಡಿದ. ಆಪೋ ನಾರಾಹ ಇತಿ ಪ್ರೋಕ್ತಾಹ ಆಪೋ ವೈ ನರಸೂರಮಃ. ಭಗವಂತನಿಂದ ನಿರ್ಮಾಣ ಆದದ್ದು ಈ ನೀರು. ನೀರಿನಲ್ಲೇ ಇರುವವ ನಾರಾಯಣ ಅವನು, ನೀರಾಯಣ ಅವನು. ನೀರಲ್ಲಿರುವ ದೇವರಿಗೆ ನೀರು ಯಾರು ಕೊಡಬೇಕು? ಭಗವಂತ ನೀರನ್ನು ಸುರಿಸಿದ. ಸುಭಿಕ್ಷೆ, ಸಮೃದ್ಧಿ. ಇಂದ್ರನ ಉದ್ದೇಶ ಅದೇ, ದೇವರದ್ದು ಉದ್ದೇಶನೇ ಅದೇ. ಆ ಋಷಭನ ವೈಭವ ಜಗತ್ತಿಗೆ ಗೊತ್ತಾಗಬೇಕು ಅಂತ ಜಗತ್ತಿಗೆ ಎಲ್ಲಾ ಸಮೃದ್ಧಿಯನ್ನು ನೀಡಿದ. ಜ್ಞಾನದ ಸಮೃದ್ಧಿಯನ್ನೂ ಕೊಟ್ಟ. ಯಾವ ಕೊರತೆಯೂ ಇಲ್ಲ. ಒಳಗಿಂದ ತೃಪ್ತಿ. ಭರತ ದೊಡ್ಡ ಮಗ, ವಿದ್ಯಾವಂತನಾಗಿ ಪ್ರಬುದ್ಧನಾದ. ಅವನಿಗೆ ಸಿಂಹಾಸನದಲ್ಲಿ ಸಾಮ್ರಾಜ್ಯದಲ್ಲಿ ಅಭಿಷೇಕ ಮಾಡಿ ತಾನು ಹೊರಟು ನಿಂತ. ಇದು ನಿರ್ಲಿಪ್ತತೆಗೆ ಒಂದು ಉದಾಹರಣೆ. ಎಲ್ಲಿ ಪೂರ್ಣತೆ ಇರ್ತದೆ ಅಲ್ಲಿ ನಿರ್ಲಿಪ್ತತೆ ಇರ್ತದೆ. ನಮ್ಮ ದೇವರು ಪೂರ್ಣ. ಹಾಗಾಗಿ ರಾಜ್ಯಕ್ಕೆ ಅಂಟಿಕೊಂಡಿಲ್ಲ. ತನಗೆ ವಯಸ್ಸಾಯಿತು ಅಂತಲ್ಲ, ತನಗೆ ಅಶಕ್ತಿ ಅಂತಲ್ಲ. ವಯಸ್ಸಾದವರು ಬಂದರು ಅಂತ ಮೂಲ. ಅದಕ್ಕೆ ಇನ್ನೊಬ್ಬರು ವಯಸ್ಸಾದವರು, ಪ್ರಬುದ್ಧರಾದವರು, ಅರ್ಹರಾದವರು ಬಂದ್ರೆ ನಮ್ಮ ಅಧಿಕಾರವನ್ನು ನಾವು ಬಿಟ್ಟು ಕೊಡ್ಬೇಕು. ನಾವು ಅವರಿಗೆ ಮಾರ್ಗದರ್ಶನ ಮಾಡಿ ನಾವು ಹೋಗ್ಬೇಕಾದ. ಸಾಯುವ ತನಕನೂ ಕುರ್ಚಿಗೆ ಅಂಟಿಕೊಂಡಿರಬಾರದು ಅಂತ ರಾಜಕೀಯಕ್ಕೆ ಮೊದಲು ಹೇಳಿಕೊಟ್ಟವರೇ ನಮ್ಮ ಋಷಭದೇವರು. ಹಾಗಾಗಿ ಆ ಅಧಿಕಾರದಿಂದ ಇಳಿದು ಬಂದರು. ಇವತ್ತಿನ ಹೊಸ ರಾಜಕೀಯ ಚಿಂತನೆಯಲ್ಲಿ ಇದೊಂದು ಒಳ್ಳೆಯ ಗುಣ. 75 ವರ್ಷ ಆದ ಮೇಲೆ ರಾಜಕೀಯದಲ್ಲಿ ಇರಬಾರದು. ಎಷ್ಟೇ ಪ್ರಸಿದ್ಧ ಪ್ರಧಾನಮಂತ್ರಿ ಆಗ್ಲಿ ಅಧಿಕಾರದಿಂದ ಇಳಿತೇನೆ. ಇದು ಋಷಭನ ಚಿಂತನೆ ಇವತ್ತು ನಮಗೆ ಮಾಡಿದೆ. ಹಾಗಾಗಿ ಅಧಿಕಾರದಿಂದ ಇಳಿದು ಬಂದು ಅಸಮರ್ಥ ಅಂತಲ್ಲ, ಅಶಕ್ಯ ಅಂತಲ್ಲ, ಇನ್ನೊಬ್ಬರಿಗೆ ನಾವು ಮಾರ್ಗದರ್ಶನ ಮಾಡಿ ದೇಶಕ್ಕೆ ಒಳ್ಳೆಯ ರಾಜ ಸಿಗಬೇಕು ಅಂತ ಆ ಚಿಂತನೆಯನ್ನ ಹಾಕೊಂಡ ದೇವರು ಋಷಭನಾಮಕನಾದ ಭಗವಂತ.
ಅವಧೂತ ಚರ್ಯೆಯನ್ನು ಆಚರಣೆ ಮಾಡಿದ. ನೋಡುವವರಿಗೆ ಒಂಥರ ವಿಕೃತಿ ಇದು, ನಿಂತಲ್ಲೇ ಮೂತ್ರ ಮಾಡೋದು. ನಾವು ಯಾವುದನ್ನು ಬರೀತೇವೆ ಅದನ್ನು ಮಾಡ್ತಿದ್ದ. ಮಲ ವಿಸರ್ಜನೆ ಮಾಡಬೇಕು. ಆದ್ರೆ ಭಾಗವತ ಹೇಳುತ್ತೆ, ಆ ದೇವರು ಮಲ ವಿಸರ್ಜನೆ ಮಾಡಿದರೆ ಅದು ಮಲ ವಿಸರ್ಜನೆ ಅಲ್ಲ, ಪರಿಮಳ ವಿಸರ್ಜನೆ ಅಂತ. ಯೋಜನ ತನಕ ಅದರ ಪರಿಮಳ ಬೀಸ್ತಾ ಇತ್ತು ಅಂತ. ಯಾಕಂದ್ರೆ ಭಗವಂತ ಪ್ರಾಕೃತವಾದ ಆಹಾರ ಸ್ವೀಕಾರ ಮಾಡುವವ ಅಲ್ಲ. ಹಾಗಾಗಿ ಪ್ರಾಕೃತವಾದ ವಿಕಾರ ಅಲ್ಲಿ ಹೀಗೆ ಅವಕಾಶವೇ ಇಲ್ಲ. ಅಪ್ರಾಕೃತವಾದಂತಹ ಭಗವಂತ ಅವಧೂತ ಚರ್ಯೆಯನ್ನು ಆಚರಣೆ ಮಾಡಿದಂತೆ. ಅದನ್ನೇ ಇಟ್ಟುಕೊಂಡು ಇವತ್ತೊಂದು ಮತನೇ ಹೊರಟು ಬಂತು ನೋಡಿ. ಅದು ಮಲ ವಿಸರ್ಜನೆ ಮಾಡಿದರೆ ತೊಳೆಯಲಿಕ್ಕಿಲ್ಲ. ಪಂಚ ಮಲಧಾರಣನ್ ಪರಮೋ ಧರ್ಮ ಅಂತ. ಅಂದ್ರೆ ಪ್ರಾಣಿಗಳಿಗೆಲ್ಲ ಆಶ್ರಯ ಕೊಡಬೇಕು ಅಂತ ಅಹಿಂಸಾ ಧರ್ಮದ ಮೂಲ ಅಂತ. ಆದರೆ ನಮ್ಮ ದೇವರು ಅವಧೂತ ಚರ್ಯೆಯನ್ನು ಮಾಡಿ ಅವರಿಗೆ ದಾರಿ ತಪ್ಪಿಸಿದ. ಭಗವಂತ ಕೊನೆಗೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಂತೆ. ಕರ್ನಾಟಕದಲ್ಲಿ ಕುಡಜಾದ್ರಿಯಲ್ಲಿ ಬಂದು ಅಲ್ಲಿ ಉರಿಯುವ ಅಗ್ನಿಯಲ್ಲಿ ನಮ್ಮ ಅಗ್ನಿನಾದದಾಹ, ಅಗ್ನಿಯ ಜೊತೆಗೆ ಭಗವಂತ ಇಡೀ ಕಾಡನ್ನು ಸುಟ್ಟು ಭಗವಂತ ಅದೃಶ್ಯನಾದ ಕಥೆಯನ್ನು ಭಾಗವತ ಹೇಳುತ್ತೆ. ಋಷಭನಾಮಕ ಭರತನಿಗೆ ಸಿಂಹಾಸನದಲ್ಲಿ ಅವಕಾಶವನ್ನು ಕಲ್ಪಿಸಿ ಅದೃಶ್ಯನಾದ ಭಗವಂತ. ನಮ್ಮ ದೇವರ ಮಗ ಅಂದ್ರೆ ಹೇಗಿರ್ತಾನೆ? ಭರತ ಅಂದ್ರೆ ಎಲ್ಲ ಸದ್ಗುಣಗಳಿಂದ ಭರಿತನಾಗಿದ್ದ. ರಾಜ್ಯಭಾರ ಚೆನ್ನಾಗಿ ಮಾಡಿದ. ಅಪ್ಪ ಹಾಕಿಕೊಟ್ಟ ಸೂತ್ರ ಒಂದೂ ಅದರ ಮುರಿದು ಹಾಕಲಿಲ್ಲ. ತನಗೆ ವಯಸ್ಸಾದಾಗ ಅಲ್ಲ, ತನ್ನ ಮಗ ಪ್ರಬುದ್ಧನಾದಾಗ ರಾಜ್ಯವನ್ನು ಬಿಟ್ಟುಕೊಟ್ಟ. ಅದು ಇನ್ನೂ 60 ತುಂಬಲಿಲ್ಲ, ಅದಕ್ಕಿಂತ ಮುಂಚೆನೆ ಅಧಿಕಾರವನ್ನು ಬಿಟ್ಟು ನದಿ ತೀರಕ್ಕೆ ಬರ್ತಾನೆ. ನದಿ ತೀರದಲ್ಲಿ ಪುಲಹಾಶ್ರಮದಲ್ಲಿ ಏಕಾಂತದಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾನೆ. ನಮ್ಮ ರಾಜರುಗಳ ಕಥೆ ಅಂದ್ರೆ ಹಾಗೆ. ರಾಜರುಗಳು ಇದ್ದಷ್ಟು ಕಾಲ ಔದಾಸೀನ್ಯ ಇಲ್ಲದೆ, ಆಲಸ್ಯ ಇಲ್ಲದೆ ದೇಶವನ್ನು ಪರಿಪಾಲನೆ ಮಾಡ್ತಿದ್ರು. ದೇಶಕ್ಕೆ ಏನು ಕೊಡಬೇಕು ರಾಜ್ಯಭಾರ ಚೆನ್ನಾಗಿ ಕೊಡ್ತಿದ್ರು. ಅದು ಮುಗಿಯಿತು ಅಂತಂದ್ರೆ ನಿರ್ಲಿಪ್ತರಾಗಿ ನಾನೇ ಇರ್ಬೇಕು ಅಂತ ಅದಕ್ಕೆ ಅಂಟಿಕೊಳ್ಳದೆ ತೀರ್ಥ ಕ್ಷೇತ್ರದಲ್ಲಿ ಇರ್ತಿದ್ರು. ಏಕಾಂತವಾದ ಜೀವನ. ಕೊನೆಗೆ ಭಗವಂತನಿಗೆ ತನ್ನ ದೇಹವನ್ನು ಸಮರ್ಪಿಸ್ತಿದ್ರು. ಭರತ ಆ ಗಂಡಕಿ ನದಿಯಲ್ಲಿ ಚಕ್ರತೀರ್ಥ ಅಂತ ಭಾಗವತ ಹೇಳುತ್ತೆ. ಆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡ್ತಿದ್ರು. ಅಲ್ಲಿ ಸಂಧ್ಯಾ ವಂದನೆ, ಪೂಜೆ ಚೆನ್ನಾಗಿ ನಡೆಸ್ತಿದ್ರು. ಬೇಕಾದಷ್ಟು ಹೆಮ್ಮರಗಳು ಬೆಳೆಯುತ್ತಿತ್ತು, ಅದರ ಹಣ್ಣುಗಳು, ಅದರಿಂದ ಜೀವನ ನಡೆಸ್ತಿದ್ರು. ದೇವರು ಕೊಟ್ಟ ಆಹಾರ ಹಣ್ಣು ನೀರು ಸಮೃದ್ಧಿ ಇತ್ತು. ಭಗವಂತನ ವಿಚಿತ್ರವಾದ ಮಾಯೆ. ನದಿಯಲ್ಲಿ ಸ್ನಾನ ಮಾಡಬೇಕು, ಆನ್ನಿಕ ಮಾಡಬೇಕು, ಒಂದು ಜಿಂಕೆ ನದಿ ಸಿಕ್ಕಿತು. ಅಮ್ಮ ಸತ್ಲು ಜಿಂಕೆ. ಹುಲಿಯ ಸಿಂಹದ ಗರ್ಜನೆಯಿಂದ ಗರ್ಭಿಣಿ ಜಿಂಕೆ ಸತ್ತಿತು. ಆ ಮಗು ನದಿ ಪ್ರವಾಹದಲ್ಲಿ ಬಂತು. ಭರತ ಅದನ್ನು ಹಿಡ್ಕೊಂಡು ತನ್ನ ಆಶ್ರಮಕ್ಕೆ ಬರ್ತಾನೆ. ಅವನಿಗೆ ಏನು ವ್ಯಾಮೋಹ ಅಂದ್ರೆ, ಈ ಜಿಂಕೆ ನದಿ ಸಾಯ್ತದೆ, ನಾನು ರಕ್ಷಣೆ ಮಾಡುವವ, ನಾನು ಅರಸ, ನಾನು ಇಳಿದಿದ್ರಕ್ಕೆ ಗತಿ ಇಲ್ಲ. ಇಷ್ಟು ಚಿಂತನೆ ಮಾಡಿದ ಭರತನಿಗೆ ಕೊನೆಯ ಕಾಲಕ್ಕೆ ಇದೊಂದು ವ್ಯಾಮೋಹ ಬಂತು. ನನ್ನಿಂದಾಗಿ ನಡೆಯುವುದು. ಈ ಜಿಂಕೆ ಬರೀ ಸಾಯ್ತಿತ್ತು. ದೇವರು ಯಾರನ್ನು ಸಾಯಿಸಬೇಕೋ ಸಾಯಿಸ್ತಾನೆ, ಯಾರನ್ನು ಬದುಕಿಸಬೇಕೋ ಅದನ್ನು ಬದುಕಿಸ್ತಾನೆ. ಭಗವಂತನಿಗೆ ಬದುಕಿಸುವುದು ಕಷ್ಟ ಅಲ್ಲ. ಇವನಿಗೆ ವ್ಯಾಮೋಹ ಬಂತು, ನಾನೇ ಬದುಕಿಸುವವ ಅಂತ. ಎಲ್ಲವನ್ನೂ ಬಿಟ್ಟು ಬಂದವ, ತನ್ನ ಮಕ್ಕಳನ್ನೇ ಅಲ್ಲಿ ತೊರೆದು ಬಂದವ. ಅವನಿಗೆ ಈ ಜಿಂಕೆಯ ವ್ಯಾಮೋಹ ತುಂಬಾ ಆಯ್ತು. ಅದನ್ನು ಹಿಡ್ಕೊಂಡು ತನ್ನ ಆಶ್ರಮಕ್ಕೆ ಬರ್ತಾನೆ. ರಾತ್ರಿ ಹಗಲು ಜಿಂಕೆಯ ಜೊತೆಗೆ ಜೀವನ. ಬೆಳಗಾದ್ರೆ ಜಿಂಕೆ, ರಾತ್ರಿ ಮಲಗಿದ್ರೆ ಜಿಂಕೆ, ಅದನ್ನು ಬಿಟ್ಟು ಬೇರೆ ಸ್ವಪ್ನದಲ್ಲಿಯೂ ಜಿಂಕೆನೆ, ಸುಷುಪ್ತಿಯಲ್ಲಿಯೂ ಜಿಂಕೆನೆ. ಎಲ್ಲಾ ಕಾಲದಲ್ಲಿ ಪ್ರಾತಃ ಪ್ರವೃತ್ತಿ ಸಾಯಾಂತ ಸಾಯಾದಿ ಪ್ರಾತರಂತರಃ ದೇವರು ಬರಬೇಕಾದ ಜಾಗದಲ್ಲಿ ಜಿಂಕೆ ಬಂತವನಿಗೆ. ಜಿಂಕೆಯಲ್ಲಿ ತನ್ಮಯನಾಗ್ತಾನೆ. ಜಿಂಕೆ ಎಲ್ಲಿಯಾದ್ರೂ ಹೋಯಿತು ಅಂತಂದ್ರೆ, ಅಯ್ಯೋ ಹೋಯಿತು, ಸತ್ತಿತು, ಅಯ್ಯೋ ಯಾರು ನೋಡ್ತಾರೆ ಅಂತ ಚಿಂತಾಕ್ರಾಂತನಾದ.
ಕೊನೆಗೆ ಆ ಚಿಂತೆಯನ್ನು ಜಿಂಕೆಯನ್ನು ಎಣಿಸಿ ಅದೇ ಚಿಂತೆಯಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡ್ತಾನೆ, ಜಿಂಕೆಯಾಗಿ ಹುಡುತಾನೆ ಅಂತ ಭಾಗವತ ಹೇಳಿತು. ನಾವು ಯಾವುದನ್ನು ಎಣಿಸಿ ಸಾಯ್ತೇವೆ ಅದೇ ನಮಗೆ ಜನ್ಮ, ಆ ವಂಶದಲ್ಲಿ ಆ ರೂಪದಲ್ಲಿ ನಾವು ಹುಡುತ್ತೇವೆ. ಜಿಂಕೆಯನ್ನು ಎಣಿಸಿ ಸತ್ತ ಜಿಂಕೆಯಾಗಿ ಸತ್ತ. ನಾವು ಹೇಳ್ತೇವೆ, ಅಯ್ಯೋ ಪಾಪನೆ, ಜಿಂಕೆಯನ್ನು ಎಣಿಸಿ ಅವನು ಸತ್ತ, ಛೇ ಈಗ ಆಗ್ಬಾರ್ದಿತ್ತು. ನಮ್ದೇನು ದುರ್ಯೋಗ, ಇಂಥದ್ದೇ ಒಂದು ಯೋಗ. ಅವನು ಜಿಂಕೆಯನ್ನು ಎಣಿಸಿ ಈ ಶರೀರವನ್ನು ತರೆದ. ನಮ್ದು ದೇವರ ಕೊನೆಗೆ ಹೋದ್ರೂ ಜಿಂಕೆ, ಪಾಠ ಕೂತ್ರೂ ಜಿಂಕೆ, ಎಲ್ಲಿ ಹೋದ್ರೂ ಜಿಂಕೆ. ಜಿಂಕೆ ಅಂದ್ರೆ ಮೊಬೈಲ್, ಅದನ್ನು ಬಿಟ್ಟು ನಮ್ಮ ಬದುಕೇ ಇಲ್ಲ. ಒಂದು ಕ್ಷಣ ಅವನು ಜಿಂಕೆಯನ್ನ ಏನಾಯ್ತು ನೋಡಿದ ಹಾಗೆ, ಪೂಜೆ ಆಗುವಾಗ ಏನಾಯ್ತು ಯಾರು ಬರೆದ್ರು ಅದನ್ನೇ ನೋಡ್ತಾ ಇರ್ತೇವೆ, ತನ್ಮಯನಾಗಿ ಅದನ್ನೇ ಅಲಿಸ್ತೇವೆ. ರಾತ್ರಿಯಲ್ಲಿಯೂ ಆ ಜಿಂಕೆನ ಮಾತ್ರನೇ ಇರ್ಬೇಕು, ಅದನ್ನು ಬಿಟ್ಟು ಮಲಗಿಯೂ ಅಭ್ಯಾಸ ಇಲ್ಲ ನಮಗೆ. ಅದೇ ಸರ್ವಸ್ವ ನಮಗೆ. ಕೊನೆಗೆ ಒಂದಿನ ಆ ಜಿಂಕೆಯನ್ನು ಎಣಿಸಿಯೇ ಹೋಗುವ ದುರ್ಯೋಗ ನಮಗೂ ಬರಬಾರದು ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು. ನೋಡಿ, ಅವನ ಯೋಗ ಎಷ್ಟು ಒಳ್ಳೆಯ ಯೋಗ ಅಂತಂದ್ರೆ, ಜಿಂಕೆಯಾಗಿ ಹುಟ್ಟಿದ. ಜಿಂಕೆ ಸಾಧು ಪ್ರಾಣಿ, ಅದರ ಚರ್ಮ ಎಲ್ರಿಗೂ ಬೇಕು. ದೇವರು ಹೇಳ್ತಾನೆ, ನಾವು ಏಕಾಗ್ರತೆ ಬರಬೇಕಾಗಿದ್ರೆ ಕೃಷ್ಣ ಮೃಗದಲ್ಲಿ ಜಿಂಕೆ ಆಸನದಲ್ಲಿ ಕೂತು ನಾವು ಜಪ ಮಾಡಬೇಕಾದ್ದು ಅಂತ. ಏನಾಜಿನ ಕುಶೋತ್ತರಂ. ನಮ್ಮ ಆಸನ ಹೇಗಿರಬೇಕು ಅಂದ್ರೆ ಅಜಿನ ಕುಶೋತ್ತರಂ, ಚೇಲ ಅಜಿನ ಕುಶೋತ್ತರಂ. ಚೇಲ, ಅಜಿನ, ಕುಶ ದರ್ಭೆಯ ಆಸನ, ಅದರ ಮೇಲೆ ಅಜಿನದ ಆಸನ, ಅದರ ಮೇಲೆ ವಸ್ತ್ರದ ಆಸನ ಹಾಕಿ ನಾವು ಕೂತು ಸಾಧನೆಯನ್ನು ನಡೆಸಬೇಕು. ಎಂತ ಸೌಭಾಗ್ಯ ನೋಡಿ ಆ ಜಿಂಕೆಗೆ. ಯಾವ ಪ್ರಾಣಿಯ ಚರ್ಮಕ್ಕೂ ಹೇಳದ ಆಸನತ್ವ ವಿಧಿ ಆ ಜಿಂಕೆಗೆ ಕೊಟ್ಟಿದ್ದಾರೆ ದೇವರು, ಕೃಷ್ಣ ಮೃಗಕ್ಕೆ. ಆ ಹೆಸರು ಬೇರೆ ಯಾವುದಕ್ಕೂ ಇಲ್ಲ, ಕೃಷ್ಣ ಮೃಗ ಅಂತ ಅದಕ್ಕೆ ಹೆಸರು ಹಾಗಿದೆ. ಅಂತಹ ಜನ್ಮದಲ್ಲಿ ಬರ್ತಾನೆ. ಎಲ್ಲಿ ವಾಸ? ಆ ಚಕ್ರತೀರ್ಥದಲ್ಲೇ ವಾಸ. ಅಂದ್ರೆ ಚಕ್ರತೀರ್ಥ ಅಂದ್ರೆ ಗಂಡಕಿ ನದಿ, ಇಡೀ ನೇಪಾಳದಲ್ಲಿ ಹರಿಯುವ ನದಿ ಅದು, ಶಾಲಿಗ್ರಾಮವನ್ನು ಕೊಡುವ ನದಿ. ಆ ನದಿಯ ಅಲ್ಲಿ ತೀರದಲ್ಲಿ ಭರತ ಎಲ್ಲಿ ಕೊನೆ ಕಾಲದಲ್ಲಿ ಯೋಗ ಜೀವನವನ್ನು ಮುಂದುವರಿಸಿದ, ಅದೇ ನದಿ ತೀರದಲ್ಲಿ ಕೃಷ್ಣ ಮೃಗವಾಗಿ ಮತ್ತೆ ಅಲ್ಲಿ ಹುಡುತಾನೆ. ಯಾಕೆಂದ್ರೆ ಕೃಷ್ಣ ಮೃಗವನ್ನು ಎಣಿಸಿ, ಜಿಂಕೆಯನ್ನು ಎಣಿಸಿ ಅಲ್ಲಿ ಸತ್ತದ್ದರಿಂದ. ಆದ್ರೆ ಜಿಂಕೆಯಾಗಿದ್ದಾಗ ಭಾರೀ ಜಾಗರೂಕ. ಅಪ್ಪಮ್ಮನೊಟ್ಟಿಗೆ ಸೇರ್ಲಿಕ್ಕಿಲ್ಲ, ಯಾರ ಜೊತೆಗೂ ಸೇರ್ಲಿಕ್ಕಿಲ್ಲ, ಪ್ರತ್ಯೇಕವಾಗಿ ಯಾವ ಆಹಾರವೂ ಇಲ್ಲ. ಕೊನೆಗೆ ಶರೀರವನ್ನು ತೊರೆದು ಒಂದು ಆಂಗಿರಸ ಪ್ರವರ ಬ್ರಾಹ್ಮಣನ ಮಗನಾಗಿ ಹುಡ್ತಾನೆ. ಅದಕ್ಕೆ ನಾವಿಟ್ಟ ಹೆಸರು ಜಡಭರತ ಅಂತ. ಭಾಗವತ ಏನೂ ಹೇಳೋದಿಲ್ಲ, ಯಾವ ಹೆಸರೂ ಹೇಳೋದಿಲ್ಲ. ಭರತಃ ಅಂತ ಹಿಂದೆ ಭರತನಾಗಿದ್ದ ಅಂತ ಹೇಳ್ತಾರೆ ಅಷ್ಟೇ ಹೊರತು ಜಡಭರತ ಅಂತ ನಾವಿಟ್ಟ ಹೆಸರು. ಜಡಭರತ ಅಂತಂದ್ರೆ ನಮ್ದು ಏನ್ ಚಿಂತನೆ ನಮ್ದು ಅಂದ್ರೆ, ಪಾಪ ಏನಿಲ್ಲ, ವೇಸ್ಟ್ ಜೀವನ, ಜಡಮಯನಾಗಿ ಬದುಕಿದವ ಜಡಭರತ ಅಂತ ನಾವು ಕರೀತೇವೆ. ಹೀಗೆ ಅದಕ್ಕೆ ಅನುಸಂಧಾನ ಮಾಡಬಹುದು ಜಡಭರತ ಅಂತ. ಅವನು ಜಡನೂ ಹೌದು, ಅವನು ಭರತನೂ ಹೌದು. ವಸ್ತುಗಳು ಬೇರೆ ಬೇರೆ. ಪ್ರಪಂಚದ ಬಗ್ಗೆ ಅವನು ಜಡ, ಪ್ರಪಂಚದ ಬಗ್ಗೆ ಜಾಡ್ಯ. ಯಾವುದು ಬೇಡ ನನಗೆ, ಅಪ್ಪನೂ ಬೇಡ, ಅಮ್ಮನೂ ಬೇಡ, ಅಣ್ಣನೂ ಬೇಡ, ಆಹಾರನೂ ಬೇಡ, ನಿದ್ರೆನೂ ಬೇಡ. ಪ್ರಪಂಚದ ಬಗ್ಗೆ ಜಡ, ಜಾಡ್ಯ. ದೇವರ ಬಗ್ಗೆ ಭರತ, ಭಕ್ತಿ ಭರಿತ, ದೇವರಲ್ಲಿ ಪೂರ್ಣ ತನ್ನೇನಾಗಿದ್ದ. ನಾವು ಜಡ ಭರತರು, ತಿರ್ಗಮೃಗ. ನಾವು ದೇವರ ಬಗ್ಗೆ ಜಡ, ಪ್ರಪಂಚದ ಬಗ್ಗೆ ಭಕ್ತಿ ಭರಿತರನ್ನ. ಹಾಗಾಗಿ ನಾವು ಜಡಭರತರಾಗ್ಬೋದಾ, ಅವರಾಗ್ಬೋದಾ? ಜಡಭರತನ ಕಥೆಯನ್ನು ಭಾಗವತ ರೋಚಕವಾಗಿ ಹೇಳ್ತದೆ. ಅಪ್ಪ ಉಪನಯನ ಮಾಡಿದಂತೆ, ಯಾರೋ ಜ್ಯೋತಿಷ್ಕರೇ ಹೇಳಿದ್ರು, ಉಪನಯನ ಮಾಡಿದರೆ ಅದೊಂದು ಎರಡನೇ ಜನ್ಮ. ಒಳ್ಳೆಯ ಮುಹೂರ್ತ ನೋಡಿ ನಾವು ಮಾಡಿದರೆ ಒಳ್ಳೆಯ ಸಂಸ್ಕಾರ ಸಂಪನ್ನನಾಗಿ ಒಳ್ಳೆಯ ಸದಾಚಾರ ಅನುಷ್ಠಾನವಂತನಾಗ್ತಾನೆ.
ಈಗ ಏನು ಜಪ, ಈಗೇನು ಪಾರಾಯಣ ಸ್ತೋತ್ರ ಯಾವುದು ಹೇಳೋದಿಲ್ಲ. ಉಪನಯನ ಮಾಡಿದ್ರೆ ಸರಿ ಆಗ್ತಾನೆ ಅಂತ. ಉಪನಯನ ಮಾಡಿದ್ರು ಉಪನಯನ ಮಾಡಿದ್ರೆ ಸಂಧ್ಯಾವಂದನೆ ಯಾರು ಮಾಡೋದು? ಈ ಸಮಸ್ಯೆ. ಅಪ್ಪ ಅದೇವನಿಗೆ ಪಂಚಪಾತ್ರೆ ಕೊಟ್ಟು ಪಕ್ಕದಲ್ಲಿ ಸಂಧ್ಯಾವಂದನೆ ಮಾಡು ಅಂದ್ರೆ ಸಂಧ್ಯಾವಂದನೆ ಮಾಡು. ಅಪ್ಪ ಆಚೆ ಹೋದ್ರೆ ಸಂಧ್ಯಾವಂದನೆ ಮುಗಿಯಿತು, ಕೃಷ್ಣಾರ್ಪಣ. ಅಪ್ಪ ಇದ್ರೆ ಸಂಧ್ಯಾವಂದನೆ, ಅಪ್ಪ ಇಲ್ಲದಿದ್ರೆ ಸಂಧ್ಯಾವಂದನೆ ಇಲ್ಲ. ಅಂದ್ರೆ ಸಂಧ್ಯಾವಂದನೆ ಯಾರಿಗೆ ಅಂದ್ರೆ ಅಪ್ಪ ಪ್ರೇರಣೆ, ಅಪ್ಪ ಪ್ರೀತಿ ಅಂತ. ಅಷ್ಟಕ್ಕೆ ಸೀಮಿತ ಆಯ್ತು ಸಂಧ್ಯಾವಂದನೆ. ಅಧ್ಯಯನವೂ ಅಷ್ಟೇ, ಅಪ್ಪ ಹೇಳಿಕೊಟ್ರೆ ಅಷ್ಟು. ಅಂದ್ರೆ ಅಷ್ಟೊಂದು ವಿಧೇಯತನ ಇತ್ತು ನೋಡಿ. ಅಪ್ಪ ಕರ್ಕೊಂಡು ಹೋದ್ರೆ ಹೋಗ್ತಾನೆ, ಬಿಟ್ರೆ ಅಲ್ಲೇ ಬಿಡ್ತಾನೆ. ಅಪ್ಪ ಇದೇ ಚಿಂತೆಯಲ್ಲಿ ಸತ್ತ. ಆ ಚಿಂತೆನೂ ಇಲ್ಲ ಜಡಭರತರಿಗೆ. ಅಪ್ಪ ಹೋದ, ಅಮ್ಮ ಹೋದ್ಲು. ದುಃಖ ಬರುವ ಪ್ರಸಂಗ ಏನೂ ಇಲ್ಲ. ಯಾಕೆಂತಂದ್ರೆ ಅಪ್ಪ ಅಂದ್ರೆ ನಿಜವಾಗಿ ದೇವರೇ. ಎಲ್ಲವನ್ನೂ ಕೊಟ್ಟವ, ಈ ಶರೀರವನ್ನು ಕೊಟ್ಟವ. ಅಪ್ಪನ ಮೇಲೆ ಪ್ರೀತಿ ಯಾಕೆಂದ್ರೆ ಈ ಶರೀರವನ್ನು ಕೊಟ್ಟವ. ಅವನಿಗೆ ಶರೀರನೇ ಬೇಡವಾಗಿದೆ, ಹೀಗೆ ಶರೀರ ಕೊಟ್ಟವ ಬೇಕಾ ಅವನಿಗೆ? ಆ ದೇವರು ಬೇಕಾದ್ದು. ಸಾಧನ ಪಥವನ್ನು ತೋರಿಸುವ ಅನುಗ್ರಹ ಮಾಡುವ ದೇವರು ಬೇಕು ಅವನಿಗೆ. ಹಾಗಾಗಿ ಯಾವ್ದ್ರಲ್ಲಿಯೂ ಆಸಕ್ತಿ ಇಲ್ಲ. ಅಣ್ಣ ಅಂದಿರು ಕರ್ಕೊಂಡು ಹೋದ್ರು ಪೌರೋಹಿತ್ಯಕ್ಕೆ, ಅಕ್ಕಿ ತೆಂಗಿನಕಾಯಿ ಹೊತ್ಕೊಂಡು ಬರ್ಲಿಕ್ಕೆ ಆಗ್ತದೆ, ಗಟ್ಟಿ ಜೀವ ಅಂತ ತರ್ತಿದ್ದ. ಅಲ್ಲಿ ಎಲ್ಲಿಯಾದ್ರೂ ಯಾರಾದ್ರೂ ಇಲ್ಲ ಇಡು ಅಂದ್ರೆ ಇಡ್ತಿದ್ದ. ಮನೆಯೊಳಗೆ ಬರ್ತಾನೆ ಇರಲಿಲ್ಲ. ಅವರಿಗೂ ರಗಳೆ ಅನಿಸ್ತು, ಅವರು ಕೈ ಬಿಟ್ರು. ನೋಡಿ, ಎಲ್ರೂ ಕೈ ಬಿಟ್ರೆ ದೇವರು ಕೈ ಹಿಡಿತಾನೆ. ಯಾರೋ ಒಬ್ರು ಬಂದ್ರು, ಒಂದು ಗ್ಯಾಂಗ್ ಬಂತು, ವಾದ್ಯ ಭಜಂತ್ರಿ ಎಲ್ಲ ಇಟ್ಕೊಂಡು ಬಂದ್ರು. ಅವನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ರು. ಖುಷಿ ಆಯ್ತು, ಇಲ್ಲಿವರೆಗೆ ಮಾಡ್ಲೇ ಇಲ್ಲ, ಇದೊಂದಾಯ್ತು, ಆಗ್ಲಿ ಬಿಡಿ ಅಂತ ಎಣ್ಣೆ ಹಚ್ಚಿದ್ರು. ಅವನಿಗೆ ಪಿತಾಂಬರ ಉಡಿಸಿದ್ರು. ಇರ್ಲಿ ಬೇಡ ಅಂತೇನು ಹೇಳಿಲ್ಲ, ಓಡಿಸಿ ಅಂತ ಹೇಳಿದ್ರು. ಮಾಲೆ ಹಾಕಿದ್ರು, ಆಯ್ತು ಅಂತ ಹೇಳಿದ. ವಾದ್ಯ ಭಜಂತ್ರಿ ಬಾರಿಸಿ ಭಾರೀ ಮೆರವಣಿಗೆ ಆಯ್ತು ಅಂತ ಹೇಳಿದ, ಹೋಯ್ತು. ಎಲ್ಲಿವರೆಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ರು ಅಂತಂದ್ರೆ ಒಂದು ಭದ್ರಕಾಳಿಯ ಮುಂಭಾಗದ ತನಕ ಕರ್ಕೊಂಡು ಹೋದ್ರು. ಅಲ್ಲಿ ನಿಲ್ಲಿಸಿದ್ರು, ನಿಂತ. ಅಲ್ಲಿ ಆ ಭದ್ರಕಾಳಿಯಿಂದ ಕತ್ತಿಯನ್ನು ಹಿಡ್ಕೊಂಡು ಬಂದ್ರು. ಕತ್ತು ಕತ್ತರಿಸಬೇಕು, ಕತ್ತರಿಸಿ ಅಂತ ಹೇಳಿದ. ಅವರು ಕತ್ತು ಕತ್ತರಿಸಬೇಕು, ಅಲ್ಲಿವರೆಗೆ ಬಾರದಿದ್ದ ಭದ್ರಕಾಳಿ ಅವತ್ತು ಬಂದ್ರು. ಅವರ ಕೈಯಿಂದ ಕತ್ತಿಯನ್ನು ಹೇಳ್ಕೊಂಡ್ರು. ಜಡಭರತರ ಕತ್ತು ಕತ್ತರಿಸುವುದು ಬಿಟ್ಲು. ಅವರ ಕತ್ತನ್ನು ಯಾರು ಕತ್ತರಿಸಬೇಕು ಅಂತ ಸಂಕಲ್ಪ ಮಾಡಿದ್ರು, ಅವರ ಕತ್ತನ್ನು ಕತ್ತರಿಸಿ ಹಾಕಿದ್ರು. ವೈಷ್ಣವ ದ್ರೋಹ ಮಾಡಿದ್ರೆ ಭಗವಂತ ಅಥವಾ ಭಗವಂತನ ಭಕ್ತರು ಅದನ್ನು ಸಹಿಸುವುದಿಲ್ಲ. ಭದ್ರಕಾಳಿಯೂ ಸಹಿಸುವುದಿಲ್ಲ. ಭದ್ರಕಾಳಿ ಭದ್ರತೆಯನ್ನು ಕೊಡುವವಳು ಹೊರತು ಅಭದ್ರತೆಯನ್ನು ಕೊಡುವವಳು ಅಲ್ಲ. ಹಾಗಾಗಿ ಭಗವದ್ ಭಕ್ತರನ್ನು ಕೆಡಿಬೇಕು ಅಂತ ಸಂಕಲ್ಪ ಮಾಡಿದವರ ತಲೆಯನ್ನು ಕೆಡಿದವಳು ಭದ್ರಕಾಳಿ ಅಂತ ಭಾಗವತ ಹೇಳುತ್ತೆ. ಕಾಮ್ಯ ಕರ್ಮ, ಅವರ ರಾಜನಿಗೆ ಮಕ್ಕಳಾಗಲಿಲ್ಲ ಅಂತ ಇವರ ತಲೆಯನ್ನು ಕೆಡಿಬೇಕು ಅಂತ ಹೊರಟ್ರೆ ಅವರ ತಲೆ ಕಳ್ಕೊಂಡ್ರು, ರಾಜನು ಕಳ್ಕೊಂಡ. ಇದು ಭಾಗವತ ಕೊಟ್ಟ ಸಂದೇಶ ನಮಗೆ. ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನು ದುರುಪಯೋಗ ಮಾಡಿದರೆ ಆ ಸ್ವಾರ್ಥ ನಮ್ಮನ್ನೇ ಬಲಿ ತೆಕ್ಕೊಳ್ತದೆ. ಹಾಗಾಗಿ ಇನ್ನೊಬ್ಬರನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಬಾರದು ಅನ್ನೋದನ್ನು ಭಾಗವತ ನಮಗೆ ಎತ್ತಿ ತೋರಿಸಿದೆ. ಅವರೆಲ್ಲ ಸತ್ರು ಖುಷಿ ಆಯ್ತಾ? ಖುಷಿಯೂ ಆಗಲಿಲ್ಲ. ವ್ಯಥೆ ಆಯ್ತಾ? ಚಾರಿತ್ವೂ ಹೇಳಲಿಲ್ಲ, ಒಂದು ತರ್ಪಣವೂ ಕೊಡ್ಲಿಲ್ಲ. ಹೋರಾಟ ಎಲ್ಲಿ ಗೊತ್ತಿಲ್ಲ. ದಿಯೋಜೋನ ಪ್ರಚೋದಯ, ಒಂದು ನದಿ ತೀರ, ಅಲ್ಲೊಂದು ಮತ್ತೊಂದು ಮೆರವಣಿಗೆ ಆಗ್ತಿತ್ತು. ಆ ಮೆರವಣಿಗೆಯಲ್ಲಿ ರಾಜ ಕೂತಿದ್ದ, ಎಲ್ಲ ಪಲ್ಲಕ್ಕಿಯನ್ನು ಹೊತ್ತು ತರ್ತಿದ್ರು. ಅಲ್ಲಿ ಕೇಳಿದ್ರು ಇವನನ್ನು ನೋಡಿ, ನದಿ ತೀರದಲ್ಲಿ ಕೂತವನನ್ನು ನೋಡಿ, ಅಪ್ಪ ಈ ಪಲ್ಲಕ್ಕಿಗೆ ಹೆಗಲು ಕೊಡ್ತೀಯ? ಕೊಡ್ತೇನೆ ಅಂತ ಹೇಳಿ. ಯಾವುದಕ್ಕೂ ನೋ ಅಂತ ಇಲ್ಲವೇ ಇಲ್ಲ. ಏನು ಬೇಕಾದ್ರೆ ಆಯ್ತು ಕೊಡು ಅಂತ ಹೇಳಿದ್ರು. ಅದು ರಘುಗಣನ ಪಲ್ಲಕ್ಕಿ. ಕಪಿಲಾಶ್ರಮಕ್ಕೆ ಹೋಗುವವ ಅಧ್ಯಯನಕ್ಕೆ ಅಂತ ಹೊರಟದ್ದು. ಎಂತಹದ್ದು ನೋಡಿ, ಜಡಭರತರಂತಹ ಮಹಾಜ್ಞಾನಿಗಳ ಹೆಗಲಲ್ಲಿ ಕೂತು ಹೋಗ್ಬೇಕು ಅಂತ ಸಂಕಲ್ಪ ಆಯ್ತು ನೋಡಿ. ರಘುಗಣನ ಪಲ್ಲಕ್ಕಿ ಅಲ್ಲಾಡಿತು. ಇಲ್ಲಿವರೆಗೆ ಅಲ್ಲಾಡದಿದ್ದ ಪಲ್ಲಕ್ಕಿ ಅಲ್ಲಾಡಿತು. ಪಲ್ಲಕ್ಕಿ ಅಲ್ಲಾಡಿದಾಗ ಕೂತ ರಾಜ ಅಲ್ಲಾಡಿದ. ರಾಜನನ್ನು ಅಲ್ಲಾಡಿಸುವವರು ಯಾರಿದ್ದು? ಇವತ್ತು ಪಲ್ಲಕ್ಕಿ ಅಲ್ಲಾಡಿತು, ಒಳಗೆ ಕೂತ ರಾಜ ಅಲ್ಲಾಡಿದ. ಅವನ ಒಳಗಿನ ತುಮುಲನ್ನು ಅಲ್ಲಾಡ್ಲಿಕ್ಕೆ ಪ್ರಾರಂಭ ಆಯಿತು. ಅವನಿಗೆ ಹೇಳ್ದ, ಯಾರು ನನ್ನ ಹೊತ್ತವರು? ರಾಜ ಮಾತಾಡಿದ್ರೆ ಎಷ್ಟು ಭಯ ಆಗ್ಬೇಕು. ಯಾವತ್ತೂ ಹಾಗೆ ನೋಡಿ, ಯಾರಾದ್ರೂ ಹೊಸಬ ಬಂದ್ರೆ, ಏನಾದ್ರೂ ಅನ್ಯಾಯ ಆದ್ರೆ
ಅವನ ಮೇಲೆ ಹೊರಿಸುವಂತ. ಏನ್ ಮನೆಯಲ್ಲಿ ಕೆಲಸನ ಆಯ್ತು, ಬಂದೇ ಕೆಲಸ ಅಂತ ಅವನ ಮೇಲೆ ಹಾಕ್ತೇವೆ. ಏನಾದರೂ ದರೋಡೆ ಆಯ್ತು, ಏನಾದರೂ ಔಷಧ ಆಯ್ತು, ಎಲ್ಲ ಹೊಸಬನ ಮೇಲೆ ಹಾಕುವಂತ. ರಾಜನ ಪಲ್ಲಕ್ಕಿ ಅಲ್ಲಾಡ್ಲಿಕ್ಕೆ ಕಾರಣ ಜಡಭರತ ಅವನ ಮೇಲೆ ಹಾಕಿದೆ. ಪ್ರಭುವನ ರಾಜ ಅವನನ್ನೇ ಕೇಳ್ತಾನೆ, ಅಪ್ಪ ಎಂತಹ ಕೊಂಕು, ಎಂತಹ ವ್ಯಂಗ್ಯ, ಎಲ್ಲವನ್ನು ಮೀರಿ ನಿಂತ ಜಡಭರತನಿಗೆ ಕೇಳ್ತಾನೆ, ಪಾಪ ಊಟನೇ ಮಾಡ್ಲಿಲ್ಲ, ನಾತಿ ಯುವ, ಪಾಪ ವೃದ್ಧನಾಗಿದ್ದಿ, ಎಷ್ಟು ಕಷ್ಟಪಡ್ತಿದ್ದಿ, ಹೊರಲಿಕ್ಕೆ ಕೊಡುವುದಿಲ್ಲ ಅಂತ ಕೊಂಕು ವ್ಯಂಗ್ಯ ಧ್ವನಿ ಮಾತುಗಳನ್ನು ಹೇಳಿದೆ. ಹೊತ್ತ ಜಡಭರತರು ಮಾತಾಡ್ಲಿಲ್ಲ, ಎಂದೂ ಮಾತಾಡ್ಲಿಲ್ಲ. ಅವರ ಮಾತು ಬೆಳೆಯಿತು, ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಜಡಭರತ. ಅದು ನೀನ್ ಯಾರಿಗೆ ಹೇಳ್ತಿ ಈ ಮಾತು? ಯಾರು ಹೊತ್ತಿದ್ದಾರೆ ಅವರಿಗೆ ಈ ಮಾತು. ದೇಹೇನ ಜಾತಸ್ಯ ನಮಮ, ಈ ನನಗೆ ಅಲ್ಲ, ನಿನ್ನ ಪಲ್ಲಕ್ಕಿಯನ್ನು ಯಾರು ಹೊತ್ತಿದ್ದಾರೆ ಅವರಿಗೆ ನೀನು ಬೈದದ್ದಷ್ಟೇ, ನನಗಲ್ಲ. ಇಂತಹ ಗುಣ ಬರುವುದು ಬಹಳ ಕಷ್ಟವೇ. ಯಾವಾದ್ರೂ ನಮಗೆ ಬೈದ್ರೆ ಅದು ನನಗೇ ಬೈದ ಅಂತ ತಿಳ್ಕೊಳ್ತಾರೆ ಹೊರತು, ನನಗೆಲ್ರಿ ಅದೆಲ್ಲ ನಿಮ್ಗೆ ಅಂತ ಯಾರಾದ್ರೂ ತಿಳ್ಕೊಳ್ತಾರ? ಬೈದ್ರೆ ನಮಗೆ ಆಕ್ರೋಶ ಬರ್ತದೆ, ಹೊಗಳಿದ್ರೆ ನನಗೇ ಹೊಗಳಿದ್ದು ಅಂತ ತಿಳ್ಕೊಳ್ತೇವೆ, ಬೈದ್ರೆ ಹಾಗೇನೆ ಸ್ವೀಕಾರ ಮಾಡ್ತೇವೆ. ಜಡಭರತರು ಹಾಗಿಲ್ಲ. ಏನು ನನಗಲ್ಲ, ಹೊಗಳಿದ್ರೆ ನನಗಲ್ಲ, ಬೈದ್ರೆ ನನಗೆ ಅಲ್ಲ. ನಮ್ಮ ಆಚಾರ್ಯರು ಸರ್ವಶಬ್ದ ಸಮನ್ವಯ ಮಾಡುವವರು. ತುಚ್ಛ, ದುಃಖಿ, ಬದ್ಧ, ಅವರ ಎಲ್ಲ ಅಬದ್ಧ ಶಬ್ದಗಳೆಲ್ಲ ಭಗವಂತನಲ್ಲಿ ಸಮನ್ವಯ ಮಾಡಿ ಭಗವಂತನ ಗುಣಗಳನ್ನು ಚಿಂತನೆ ಮಾಡುವುದು. ನಮಗೆ ಯಾರಾದರೂ ಬೈದ್ರೆ ಅದು ಭಗವಂತನಲ್ಲಿ ಸಮನ್ವಯ ಮಾಡಿ ಸಂತೋಷ ಪಡ್ಬೇಕಂತ, ನನಗೆ ಬೈದದ್ದು ಅಲ್ಲ ಅಂತ ಚಿಂತನೆ ಮಾಡಬೇಕಂತ. ದೇವರ ಗುಣವನ್ನು ನಾವು ಚಿಂತನೆ ಮಾಡಿದ್ರೆ, ಭಗವಂತನಿಗೆ ಅದ ಎಲ್ಲ ಅಂತ ಬಿಟ್ಟುಕೊಟ್ರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಜಡಭರತರ ಈ ಮಾತು ಒಳಗೆ ಕೂತ ರವಿಗಣರಿಗೆ ತುಂಬಾ ಒಳಗಿನ ಮನಸ್ಸಿನ ಎಬ್ಬಿಸಿ ಬಿಟ್ಟಿತು. ಕೂಡ್ಲಿಕ್ಕೆ ಆಗ್ಲಿಲ್ಲ. ಪಲ್ಲಕ್ಕಿಯನ್ನು ನಿಲ್ಲಿಸಿ ಅಂತ ಹೇಳಿದ್ರು, ನಿಲ್ಲಿಸಿ ಕೆಳಗಿಳಿ ಅಂತ ಹೇಳಿ ಕೆಳಗೆ ಇಳಿದ್ರು ರಘುಗಣರು. ಒಬ್ಬ ರಾಜ, ಒಬ್ಬ ದೇಶವನ್ನು ಆಳುವ ಒಡೆಯ ಪಲ್ಲಕ್ಕಿಯಲ್ಲಿ ಹೋದರೆ ಅವನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿ, ಅವನನ್ನೇ ಅಲ್ಲಾಡಿಸಿ ಪಲ್ಲಕ್ಕಿಯಿಂದ ಇಳಿಸಿದ್ರು ನೋಡಿ. ಇದು ಜಡಭರತರ ತಾಕತ್ತು ಅಂತ ಭಾಗವತ ಹೇಳುತ್ತೆ. ಜಡಭರತರ ಚಿಂತನೆ ಏನಿತ್ತು ಅಂತಂದ್ರೆ, ಇವ ಪಾಠಕ್ಕೆ ಹೋಗುದು, ಆಶ್ರಮಕ್ಕೆ ಹೋಗುದು, ಕಪಿಲ ದೇವರ ದೇವಸ್ಥಾನಕ್ಕೆ ಹೋಗುದು. ದೇವಸ್ಥಾನಕ್ಕೆ ಹೋಗುವಾಗ, ಗುರುಗಳ ಹತ್ರ ಹೋಗುವಾಗ ನಗ್ನಪಾದರಾಗಿ ಹೋಗ್ಬೇಕೇ ಹೊರತು ವಾಹನದ ಮೇಲೆ ಹೋಗಬಾರದು. ರಾಜ ಇಳಿ ಇಂಥವರನ್ನು ಇಳಿಸಿದ ದೊಡ್ಡ ಹೆಸರು ಅದು ಜಡಭರತರದ್ದು. ಒಬ್ಬ ಅಹಂಕಾರದ ಮೇನೆಯಲ್ಲಿ ಹೋಗ್ತಾ ಇದ್ರೆ ಅಹಂಕಾರದ ಮೇನೆಯಿಂದ ಇಳಿಸಿ ಒಳಗಿನ ಸೊಕ್ಕನ್ನು ಕೆಳಗಿಳಿಸಿದ ಶಕ್ತಿ ಆ ದಿವ್ಯವಾದ ತೇಜಸ್ಸು. ಎಲ್ಲಿಯೂ ಮಾತಾಡದಿದ್ದವರು ಇಲ್ಲಿ ಮಾತಾಡಿದ್ರು ಅಂತಂದ್ರೆ ಆ ರಘುಗಣ ಚೇತನ ಎಷ್ಟು ದೊಡ್ಡ ಚೇತನ ಅಂತ ನಾವು ಚಿಂತನೆ ಮಾಡ್ಬೇಕು. ರಘು ಅಂದ್ರೆ ರಹಯತಿ, ದೋಷರಹಿತನಾದವ, ದೋಷರಹಿತವಾದ ಸದ್ಗುಣಗಳ ಗಣವುಳ್ಳವ ರಘುಗಣ. ದೋಷರಹಿತ ಸದ್ಗುಣಗಳ ಗಣವುಳ್ಳವ ರಘುಗಣ. ಹಾಗಾಗಿ ಒಳಗಿನ ಒಳ್ಳೆಯ ಚೇತನ. ಹಾಗಾಗಿ ರಾಜನಾಗಿದ್ರೂ ಅಧ್ಯಯನಕ್ಕೆ ಹೋಗ್ತಿದ್ದ, ಕಪಿಲದೇವರ ಆಶ್ರಮಕ್ಕೆ ಹೋಗ್ತಿದ್ದ. ದಾರಿಯಲ್ಲಿ ಜಡಭರತರನ್ನು ದೇವರು ವ್ಯವಸ್ಥೆ ಮಾಡಿದ. ನನ್ನ ಹತ್ರ ಪಾಠಕ್ಕೆ ಬರ್ತಾನೆ, ಸ್ವಲ್ಪ ಎಲಿಮೆಂಟರಿ ಕ್ಲಾಸ್ ಮಾಡು, ಆಮೇಲೆ ಕಳಿಸ್ಕೊಡು, ಬೇಸ್ಮೆಂಟ್ ಚೆನ್ನಾಗಿ ಆದ್ರೆ ಮತ್ತೆ ಅದರ ಮೇಲೆ ಕಟ್ಟಡ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಭಗವಂತ ಮಾಡಿದ ವ್ಯವಸ್ಥೆ. ಅವ ನೋಡ್ತಾನೆ, ಸಾಷ್ಟಾಂಗ ಪ್ರಮಾಣ ಮಾಡ್ತಾನೆ ಜಡಭರತರಿಗೆ. ಏನ್ ಹೇಳ್ತಾನೆ? ಸೂತ್ರಂ ಬಿದರ್ಶಿ ದ್ವಿಜಾನ. ಅವನಿಗೆ ಅಲ್ಲಿವರೆಗೆ ಕಾಣಲಿಲ್ಲ, ಪಲ್ಲಕ್ಕಿಯಲ್ಲಿ ಎತ್ತಿದ್ದು ಮಾತ್ರ ನೋಡ್ತಾನೆ. ಶಗರಲ್ಲಿ ಯಜ್ಜೋಪವಿತ ಕಾಣ್ತಾ ಇದೆ, ನಮಸ್ಕಾರ ಮಾಡ್ತಾನೆ. ಸೂತ್ರಂ ಬಿದರ್ಶಿ ದ್ವಿಜಾನಾಂ ಸೂತ್ರಂ ಬಿದರ್ಶಿ. ನೋಡಿ, ಯಜ್ಜೋಪವಿತಕ್ಕೆ ಎಷ್ಟು ತಾಕತ್ತು ಅಂತಂದ್ರೆ, ಒಬ್ಬ ರಾಜನನ್ನು ಕೆಳಗಿಳಿಸಿ ನಮಸ್ಕಾರ ಮಾಡಿಸಿಕೊಳ್ಳುವ ಶಕ್ತಿ ಆ ಯಜ್ಜೋಪವಿತಕ್ಕಿದೆ.
ಆ ಯಜ್ಞೋಪವೀತವನ್ನು ಮನೆಯಲ್ಲಿ ಗೋಡೆಯಲ್ಲಿ ಇಟ್ಟು ಹೋಗ್ತೇವಲ್ಲ, ನಮಗಿಂತ ಮೂರ್ಖರು ಯಾರಿದ್ದಾರೆ ನೋಡಿ. ದೇಹದಲ್ಲಿ ಇದ್ರೆ ಅದು ನಮಗೆ ರಕ್ಷೆ. ಅದು ಯಜ್ಞೋಪವೀತವನ್ನು ಗೋಡೆಯಲ್ಲಿ ಹಾಕ್ತೇವೆ, ಯಾವುದೇ ಹಗ್ಗವನ್ನು ಕೈಯಲ್ಲಿ ಕಟ್ಟಿಕೊಳ್ತೇವೆ. ಯಜ್ಞೋಪವೀತ ಇದ್ದ ಮೇಲೆ ಇನ್ನು ಯಾವ ಹಾಕಬೇಕು? ಯಾಕೆಂದ್ರೆ ಪವಿತ್ರವಾದ ಗ್ರಂಥಿ ಇದೆ ಅದರಲ್ಲಿ ಬ್ರಹ್ಮಗ್ರಂಥಿ ಇದೆ. ಅದರಲ್ಲಿ ಬ್ರಹ್ಮಗ್ರಂಥಿ ಅಲ್ಲ, ಸಕಲ ವೇದಗಳ ಗಂಟು ಅದರಲ್ಲಿ ತುಂಬಿದೆ. ಅದರಲ್ಲಿ ಸ್ವತಃ ದೇವತೆಗಳು, ದೇವರು ಅದರಲ್ಲಿ ಕೂತಿದ್ದಾನೆ. ಹಾಗಾಗಿ ಅಂತಹ ಯಜ್ಞೋಪವೀತ ನಮಗೆ ರಕ್ಷಕವಾಗಿ ಇರುವಾಗ ಬೇರೊಂದು ಹಗ್ಗ ಬೇಕಾ? ಅದಕ್ಕೆ ಅವಮಾನ ಆಗುವುದಿಲ್ಲ. ಯಜ್ಞೋಪವೀತವನ್ನು ತೊರೆಯಬೇಡಿ, ಯಜ್ಞೋಪವೀತ ಬಿಡಬೇಡಿ. ನಮಗೆ ಇರುವ ಆ ಯಜ್ಞೋಪವೀತದಿಂದ ಶಕ್ತಿಯಿಂದ ನಾವು ಇಷ್ಟು ಎತ್ತರಕ್ಕೆ ನಾವು ಏನಿದ್ದೇವೆ ಅನ್ನೋದನ್ನು ನಾವು ಮರೆಯಬಾರದು. ಇದು ಬ್ರಹ್ಮಸೂತ್ರ. ಇದು ಭಗವಂತನನ್ನು ಅನುಗ್ರಹ ಪಡೆಯಲಿಕ್ಕೆ ಇರತಕ್ಕಂತಹ ಸೂತ್ರ. ಯಾರ್ಯಾರೋ ಹಾಕೊಳ್ತಾರ್ರಿ ಅಧಿಕಾರ ಇಲ್ಲದಿದ್ದವರು. ಅಧಿಕಾರ ಇದ್ದವರು ಬಿಟ್ಟುಕೊಡ್ತೇವೆ ಅಂದ್ರೆ ಇದು ಮೂರ್ಖತನದ ಪರಮಾವಧಿ ಅಲ್ವಾ? ನಮಗೆ ಪರಂಪರೆಯಲ್ಲಿ ಬಂದಂತಹ ಆ ಯಜ್ಞೋಪವೀತಕ್ಕೆ ರಾಜ ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ರಾಜ ಏನು ಮಾತು ಹೇಳ್ತಾನೆ? ನಾನು ವಿಶಂಕೆ ಸುರರಾಜ ವಜ್ರಾತ್. ನನಗೆ ದೇವೇಂದ್ರನ ವಜ್ರಾಯುಧದ ಭಯ ಇಲ್ಲ. ಸಾಮಾನ್ಯವಾಗಿ ವಜ್ರಾಯುಧಕ್ಕೆ ಎಂಥವರು ಹೆದರ್ತಾರೆ. ದೇವೇಂದ್ರನ ವಜ್ರಾಯುಧ ಯಾವಾಗ ಹಾಕ್ತಾನೆ ಅಂತ ಗೊತ್ತಿಲ್ಲ. ಹಾಕಿದ್ರೆ ತಲೆನೇ ಹೊಟ್ಟೆಯೊಳಗೆ ಹೋಗ್ತದೆ. ಕಬಂಧ ಅಂತ ಒಬ್ಬ ರಾಮಾಯಣದಲ್ಲಿ ಇದ್ದಾನೆ. ಅದಕ್ಕೆ ಎಲ್ಲರೂ ಹೆದರ್ತಾರೆ ದೇವೇಂದ್ರನ ವಜ್ರಾಯುಧಕ್ಕೆ. ಅವ್ರು ಹೇಳ್ತಾನೆ, ನನಗೆ ಆ ವಜ್ರಾಯುಧದ ಭಯ ನನಗಿಲ್ಲ, ನಾನು ಅದಕ್ಕೆ ಹೆದರುವುದಿಲ್ಲ. ನ ತ್ರಕ್ಷ ಶೂಲಾತ್. ರುದ್ರದೇವರ ಕೈಯಲ್ಲಿ ತ್ರಿಶೂಲ ಇದೆ, ನನಗೆ ಭಯ ಇಲ್ಲ ತ್ರಿಶೂಲದಿಂದ ಹೊಡೆದರೆ. ನಚ ಯಮಸ್ಯ ದಂಡಾತ್. ಯಮದೇವರ ದಂಡ ಇದೆ, ಎಂಥವರೂ ಭಯ ಪಡಬೇಕು. ಆಗ ರಘುಗೆ ನನ್ನ ಹತ್ರ ಕೇಳ್ತಾರೆ, ನಿನಗೆ ಮತ್ತೆ ಯಾವುದರ ಭಯ? ಒಂದೇ ಒಂದು ಭಯ, ವಿಪ್ರಕುಲ ವಿಶಂಕೆ ವಿಪ್ರಕುಲಾವಮಾನಾತ್. ಆ ವಿಪ್ರ ಕುಲಕ್ಕೆ ಎಲ್ಲಿ ಅವಮಾನ ಆಗುತ್ತೋ ಅಂತ ಒಂದು ಭಯ ಬಿಟ್ರೆ ಬೇರೆ ಯಾವ ಭಯನೂ ಇಲ್ಲ. ಈಗ ಆದದ್ದು ಅದೇ, ವಿಪ್ರನಿಗೆ ನಾನು ಮಾಡಿದ ಅವಮಾನ. ಹಾಗೆ ನನ್ನಿಂದ ಅಪರಾಧ ಆಯಿತು, ಕ್ಷಮಿಸಬೇಕು ಅಂತ ಕಾಲು ಹಿಡಿದು ಕೇಳಿದ್ರೆ ರಘುಗಣರಿಗೆ ಜಡಭರತರು ಮಾಡುವ ಆ ಉಪದೇಶಗಳು ಅದ್ಭುತವಾದ ಉಪದೇಶಗಳನ್ನು ಮಾಡ್ತಾರೆ. ರಘುಗಣ, ನನಗೆ ನಿಮ್ಗೆ ಹೇಳಿದ್ದಿ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದವ ನಾನು, ಪಲ್ಲಕ್ಕಿಯನ್ನು ಹೊತ್ತವ, ಅರ್ಧದಲ್ಲಿ ಕೈಬಿಟ್ಟವ ನಾನು. ಅದಕ್ಕೆ ಜಡಭರತರು ಹೇಳ್ತಾರೆ, ನಾನೆಲ್ಲಿ ಪಲ್ಲಕ್ಕಿಯನ್ನು ಎತ್ತಿದ್ದೇನೆ? ನಾನು ಅಲ್ವೇ ಅಲ್ಲ. ಸುಳ್ಳು ಹೇಳಿದ್ರ? ಸುಳ್ಳು ಹೇಳಿಲ್ಲ. ಅವ್ರು ಹೇಳ್ತಾರೆ, ಪಲ್ಲಕ್ಕಿಯನ್ನು ಯಾರು ಹೊತ್ತಿತ್ತು? ನೋಡಿ, ನಮಗೆ ವೇದಾಂತದ ಬೇಸಿಕ್ ಇದು. ಶರೀರ ಬೇರೆ ಆತ್ಮ ಬೇರೆ ಅಂತ ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ವೇದಾಂತ ಅರ್ಥ ಆಗುವುದಿಲ್ಲ. ಅರ್ಥ ಆಗ್ಬೇಕಾದ್ರೆ ನಾನು ಅನ್ನೋದು ಅರ್ಥ ಆಗ್ಬೇಕು. ನಾನು ಅಂದ್ರೆ ಶರೀರ ನಾನಲ್ಲ, ಕೈ ನಾನಲ್ಲ, ಕಾಲು ನಾನಲ್ಲ, ಕಣ್ಣು ನಾನಲ್ಲ. ಈ ಜ್ಞಾನ ಫಸ್ಟ್ ಇರ್ಬೇಕು. ಇದಕ್ಕಿಂತ ಬೇರೆಯಾದ ನಾನು ಒಬ್ಬ ಇದ್ದೇನೆ, ಇದರ ಬಗ್ಗೆ ನಮಗೆ ಜ್ಞಾನ ಇರ್ಬೇಕು. ಇದು ಹೌದು ನೋಡಿ. ಕೈ ನಾನಲ್ಲ, ನನ್ನ ಕೈ ಹೊರತು ನಾನು ಕೈ ಅಲ್ಲ. ಕಾಲು ನಾನಲ್ಲ, ನನ್ನ ಕಾಲು ಹೊರತು ನಾನೇ ಕಾಲಲ್ಲ. ನನ್ನ ಹೊಟ್ಟೆ ಹೊರತು ನಾನೇ ಹೊಟ್ಟೆ ಅಲ್ಲ. ಹಾಗೇನೆ ಕಣ್ಣು ನಾನಲ್ಲ, ನನ್ನ ಕಣ್ಣಿನಿಂದ ನೋಡಿದೆ, ನಾನು ಕಣ್ಣಲ್ಲ ಅಂತಾಯ್ತು. ನನ್ನ ಮನೆ ಅಂದ್ರೆ ನಾನು ಬೇರೆ, ಮನೆ ಬೇರೆ. ಹೇಗೆ? ನನ್ನ ಕಣ್ಣು ಅಂದ್ರೆ ನಾನು ಬೇರೆ, ಕಣ್ಣು ಬೇರೆ. ನನ್ನ ಕಿವಿ ಅಂದ್ರೆ ನಾನು ಬೇರೆ, ಕಿವಿ ಬೇರೆ. ನಾನು ಬೇರೆ, ಮೂಗು ಬೇರೆ. ನಾನು ಬೇರೆ, ನಾಲಗೆ ಬೇರೆ. ನೋಡಿ, ಬೇಸಿಕ್ ಕ್ಲಾಸ್. ನಾನು ಬೇರೆ, ಈ ಶರೀರ ಇಂದ್ರಿಯಗಳು ಬೇರೆ. ಹಾಗಾಗಿ ಶರೀರಕ್ಕಿಂತ ಇಂದ್ರಿಯಕ್ಕಿಂತ ಬೇರೆಯಾದ ಒಂದು ಜೀವ ಇದೆ. ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು. ಈ ಜೀವ ಇದು ಈ ಶರೀರದಲ್ಲಿ ಮಾತ್ರ ಅಲ್ಲ, ಹಿಂದಿನ ಶರೀರದಲ್ಲಿ ಇತ್ತು, ಅದಕ್ಕಿಂತ ಹಿಂದಿನ ಶರೀರದಲ್ಲಿಯೂ ಇತ್ತು. ಒಳ್ಳೆಯ ಉದಾಹರಣೆ ಭಾಗವತ ಕೊಟ್ಟಿದೆ. ಭರತರ ಜನ್ಮ, ರಾಜ್ಯಭಾರ ಮಾಡಿದ ಭರತನ ಜನ್ಮ ಒಂದಾಯ್ತು. ಜಿಂಕೆಯ ಜನ್ಮ ಎರಡನೇದ್ದಾಯ್ತು. ಜಡಭರತರ ಜನ್ಮ ಮೂರನೇದ್ದಾಯ್ತು. ಭಾಗವತನೇ ನಮಗೆ ಅರ್ಥ ಆಗುವ ಹಾಗೆ 3 ಜನ್ಮವನ್ನು ಹೇಳಿತು. ಇದೇನನ್ನು ಹೇಳುತ್ತೆ ನೋಡಿ, 3 ಶರೀರಗಳು. ಒಂದು ಮನುಷ್ಯ ಶರೀರ, ಒಂದು ಜಿಂಕೆಯ ಶರೀರ, ಇನ್ನೊಂದು ಬ್ರಾಹ್ಮಣನ ಶರೀರ. 3 ಶರೀರಗಳು.
ಆದರೆ ಅದರಲ್ಲಿ ಇರುವವ ಒಬ್ಬನೇ. ಹಾಗಾದ್ರೆ ಅರ್ಥ ಏನಾಯ್ತು? ಶರೀರ ನಾಶ ಆದರೂ, ಶರೀರ ಹುಟ್ಟಿದ್ರು ಅದರಲ್ಲಿ ಇರುವವನಿಗೆ ಹುಟ್ಟು ನಾಶಗಳಿಲ್ಲ. ಹಾಗಾಗಿ ಶರೀರ ಹುಟ್ಟಿದ್ರೂ ಹುಟ್ಟಿಲ್ಲದೆ ಇದ್ದವ, ಶರೀರ ನಾಶ ಆದ್ರೂ ನಾಶ ಇಲ್ಲದೆ ಇದ್ದ, ಶರೀರಕ್ಕಿಂತ ಇಂದ್ರಿಯಗಳಿಗಿಂತ ಅತಿರಿಕ್ತನಾದ ಒಬ್ಬ ಜೀವ ಇದ್ದಾನೆ. ಇದು ನಾವು ನೆನಪಿಟ್ಟುಕೊಳ್ಬೇಕಾದ್ದು. ಎಲ್ಲರೂ ಇಲ್ಲಿ ತೀರ್ಮಾನ ಆಗುವುದಲ್ಲ, ತೀರ್ಮಾನ ಆಗಲಿಕ್ಕೆ ಇನ್ನೂ ಇದೆ. ಹಾಗಾಗಿ ನಾವು ಸರಿಯಾದ ಮಾರ್ಗದಲ್ಲಿ ನಾವು ಸಾಗಬೇಕಾದ್ದು ಅನ್ನೋದನ್ನು ನಾವು ಮರೆಯಬಾರದು. ಅದನ್ನು ಜಡಭರತರು ಹೇಳಿಕೊಡ್ತಾರೆ. ನೋಡು, ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು? ನಾನಲ್ಲ, ಮತ್ತೆ ಯಾರು? ಹಂಸೇಚ ದಾರ್ವಿ ಶಿಬಿಕಾಚ ಯಸ್ಯ. ನನ್ನ ಈ ಹೆಗಲಿನಲ್ಲಿ ಮರದ ಪಲ್ಲಕ್ಕಿ ಇದೆ. ಹಂಸೇಚ ದಾರ್ವಿ ಶಿಬಿಕಾಚ ಯಸ್ಯ, ಶಿಬಿಕೆ ಪಲ್ಲಕ್ಕಿ ಇದೆ. ಆ ಪಲ್ಲಕ್ಕಿಯಲ್ಲಿ ರಹುಗಣ ಅನ್ನತಕ್ಕಂತಹ ಒಬ್ಬ ರಾಜ ಕೂತಿದ್ದಾನೆ. ಅದರ ಒಳಗೆ ಎಲ್ಲ ನಾನು ನಾನು ಅಂತ ಹೇಳುವವ ಇದ್ದಾನೆ. ಪಲ್ಲಕ್ಕಿ ಎಲ್ಲಿದೆ? ಹೆಗಲಲ್ಲಿದೆ. ಆ ಹೆಗಲು ಎಲ್ಲಿದೆ? ಉದರದಲ್ಲಿದೆ. ಉದರ ಎಲ್ಲಿದೆ? ತೊಡೆಯಲ್ಲಿದೆ. ತೊಡೆಯಲ್ಲಿದೆ, ಜಂಗಾದಲ್ಲಿದೆ, ಮೊಣಕಾಲಲ್ಲಿದೆ. ಮೊಣಕಾಲಲ್ಲಿದೆ, ಪಾದದಲ್ಲಿದೆ. ರಾಜ, ನಿನ್ನನ್ನು ಹೊತ್ತದ್ದು ಪಲ್ಲಕ್ಕಿ, ಪಲ್ಲಕ್ಕಿಯನ್ನು ಹೊತ್ತದ್ದು ಈ ಹೆಗಲು, ಹೆಗಲನ್ನು ಹೊತ್ತದ್ದು ಈ ಹೊಟ್ಟೆ, ಹೊಟ್ಟೆಯನ್ನು ಹೊತ್ತದ್ದು ಈ ತೊಡೆ, ಅದನ್ನು ಹೊತ್ತದ್ದು ಈ ಕಾಲು, ಕಾಲನ್ನು ಹೊತ್ತದ್ದು ಪಾದ, ಪಾದವನ್ನು ಯಾರು ಹೊತ್ತರು? ಭೂಮಿ. ಹಾಗಾದ್ರೆ ನೀನು ಬೈಯುವುದಾದ್ರೆ ನನಗೆ ಬೈಯಬಾರದು, ಭೂಮಿಗೆ. ಭೂಮಿ ಹತ್ರ ಕೇಳಿದ್ರು, ಅಮ್ಮ ಭೂಮಿ ನೀನು ಹೊತ್ತಿದ್ಯಾ? ಛ ನಾನು ಹೊರಲಿಲ್ಲ. ಮತ್ತೆ ಯಾರು ಹೊತ್ತರು? ಭೂಮಿಯನ್ನು ಹೊತ್ತದ್ದು ಶೇಷ. ಶೇಷನ ಹತ್ರ ಕೇಳೋಣ, ಶೇಷ ನೀನು ಹೊತ್ತಿದ್ಯಾ? ಛ ನಾನಲ್ಲ, ಅದು ವಾಯು ಕುರ್ಮ. ಅದನ್ನು ಯಾರು ಹೊತ್ತರು? ವಿಷ್ಣು ಕುರ್ಮ. ಹಾಗಾದ್ರೆ ನಿನ್ನ ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು? ವಿಷ್ಣು ಕುರ್ಮ. ನಿನ್ನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದ್ದು ಯಾರು? ವಿಷ್ಣು ಕುರ್ಮ. ನೀನು ಯಾರಿಗೆ ಬೈಯಬೇಕು? ವಿಷ್ಣುವಿಗೆ ಬೈ, ನನಗೆ ಯಾಕೆ ಬೈತೀನಿ ಅಂತ. ಅದಕ್ಕೆ ನಂದೇನು ತಪ್ಪಿದೆ? ನಂಗೇನು ಆಕ್ಷೇಪ? ನಂದೇನಿದೆ ಸಮಸ್ಯೆಗಳು? ರಹುಗಣ ಕಕ್ಕಾಬಿಕ್ಕಿ ಆಗಿಬಿಟ್ಟ. ವೇದಾಂತವನ್ನು ಕಲಿಸಿಕೊಡುವ ಆ ಭಾಗವತದ ಚಿಂತನೆ ಕಥೆ ತುಂಬಾ ರೋಚಕವಾದ. ರಹುಗಣ ಪರಿವರ್ತನೆ ಆದ. ಒಬ್ಬ ದೃಪ್ತನಾದ ರಾಜ ಎಲ್ಲ ಅಹಂಕಾರವನ್ನು ಬಿಟ್ಟು ಶಾಂತೋ ದಾಂತಃ ಉಪರತಃ ತಿತಿಕ್ಷು ಸಮಾಹಿತೋ ಭೂತ್ವ. ನೋಡಿ, ಇದು ಬ್ರಹ್ಮಜಿಜ್ಞಾಸೆಗೆ ಅಧಿಕಾರ. ಅದನ್ನು ಪಡೆದ. ಮತ್ತೆ ಕಪಿಲಾಶ್ರಮಕ್ಕೆ ಕಳಿಸಿ ಅಧ್ಯಾಪನೆಯನ್ನು ಮಾಡಿಸುವಂತಹದ್ದು ಜಡಭರತರ ಒಳ್ಳೆಯ ಚಿಂತನೆಯನ್ನು ಪಂಚಮಸ್ಕಂದ ವಿವರಿಸಿದೆ. ಖಗೋಳ ಭೂಗೋಳಗಳ ಅದ್ಭುತವಾದ ವರ್ಣನೆ ಇಲ್ಲಿದೆ. ದೇವರನ್ನು ತಿಳ್ಕೊಳ್ಳಿಕ್ಕೆ ಇದು ಎರಡು ಸಾಕು ನಮಗೆ. ದೇವರು ಇದ್ದಾನ ಅನ್ನೋದಕ್ಕೆ ಈ ಭೂಗೋಳ ನೋಡಿದ್ರೆ ಸಾಕು. ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಖಗೋಳ ನೋಡಿದ್ರೆ ಗೊತ್ತಾಗುತ್ತೆ. ಆಕಾಶದಲ್ಲಿ ಎಷ್ಟೊಂದು ಮಿನುಗುವ ನಕ್ಷತ್ರಗಳು, ಎಷ್ಟೆಲ್ಲ ಇದೆ ಅಲ್ಲಿ ಗ್ರಹಗಳು. ನೋಡಿದ್ರೆ ರೋಮಾಂಚ, ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಟ್ಯೂಬ್ಲೈಟ್ ಇದೆ, ಅದನ್ನು ಯಾರು ಹಿಡ್ಕೊಂಡಿದ್ದಾರೆ ಅಂತ ಕೇಳಿ. ಯಾರು ಹಿಡ್ಕೊಂಡಿಲ್ಲ. ಮಳೆ ಇಲ್ಲವೇ ಇಲ್ಲ, ತನ್ನಷ್ಟಕ್ಕೆ ಇದೆ ಅಂತಂದ್ರೆ ಮೂರ್ಖ ಅಂತ ಹೇಳುತ್ತೆ. ಅದಕ್ಕೆ ಮಳೆ ನಮಗೆ ಕಾಣದಿರ್ಬೋದು, ಅದನ್ನು ಫಿಕ್ಸ್ ಮಾಡಿದ್ದಾರೆ. ಕಾಣದಿದ್ದ ಹಾಗೆ ಫಿಕ್ಸ್ ಮಾಡಿ. ಒಂದು ದೀಪ ತನ್ನಷ್ಟಕ್ಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆಕಾಶದಲ್ಲಿ ಇಷ್ಟೊಂದು ನಕ್ಷತ್ರಗಳು, ಸೂರ್ಯ ಚಂದ್ರ ಎಲ್ಲ ಇದ್ದಾರೆ, ಎಲ್ಲಿ ಫಿಕ್ಸ್ ಮಾಡಿದ್ದಾರೆ? ಇಲ್ರಿ, ತನ್ನಷ್ಟಕ್ಕೆ ಇದ್ದಾರೆ. ತನ್ನಷ್ಟಕ್ಕೆ ಸೂರ್ಯಚಂದ್ರ ಇರಬಹುದು ಅಂತ ಆದ್ರೆ, ನಕ್ಷತ್ರಗಳು ಇರಬಹುದು ಅಂತ ಆದ್ರೆ, ನಮಗೆ ಟ್ಯೂಬ್ಲೈಟ್ಗಳು ಯಾಕೆ ಇರಬಾರದು? ಇಲ್ಲಿ ಇರಬಹುದು ಅಂತ ಆದ್ರೆ, ಇರ್ಬೇಕಾದ್ರೆ ಇದಕ್ಕೊಂದು ಆಶ್ರಯ ಬೇಕು ಅಂತ ಆದ್ರೆ, ಅದಕ್ಕೂ ಒಂದು ಆಶ್ರಯ ಬೇಕು. ಅದು ಯಾರು ಆಶ್ರಯ? ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೆ ಕಿಲಂ. ಆ ಕಾಣುವ ಸೂರ್ಯಾದಿಗಳ ಬೆನ್ನ ಹಿಂದೆ ಅವರಿಗೆ ಆಧಾರಭೂತನಾಗಿರುವವನೇ ನಮ್ಮ ದೇವರು ಅಂತ ಭಾಗವತ ನಮಗೆ ಆ ಖಗೋಳ ಭೂಗೋಳಗಳ ಪರಿಚಯ ಮಾಡಿಸಿಕೊಟ್ಟು ನಮ್ಮ ಅದ್ಭುತವಾದಂತಹ ಭಗವಂತನ ಸೃಷ್ಟಿಯ ವೈಭವವನ್ನು ವಿವರಿಸಿದೆ. ನಮ್ಮ ಆಚಾರ್ಯರು ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ, ಅದನ್ನು ಬಹಳ ಸುಂದರವಾಗಿ ವಿಮರ್ಶೆಯನ್ನು ಅಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ನರಕಗಳ ಚಿಂತನೆಯನ್ನು ಮಾಡಿದ್ದಾರೆ. ಈ ಭೂಮಿಯಲ್ಲಿ ನಾವು ತಪ್ಪು ಮಾಡಿದರೆ ಅದಕ್ಕೊಂದು ಶಿಕ್ಷೆ ಇದೆ. ಈ ಕಲ್ಪನೆ ನಮಗಿದ್ರೆ ನಾವು ಅನ್ಯಾಯ ಮಾಡ್ಲಿಕ್ಕಾಗುವುದಿಲ್ಲ. ಬರೀ ಹೆದರಿಸುವುದು ಅಷ್ಟೇ ಅಲ್ಲ, ಸತ್ಯವಾದಂತಹ ಲೋಕಗಳ
ಬಗ್ಗೆ ಭಾಗವತ ಪರಿಚಯ ಮಾಡಿಸಿ ಪ್ರತಿಯೊಂದು ತಪ್ಪಿಗೂ ಕೂಡ ಅದಕ್ಕೆ ಶಿಕ್ಷೆ ಇದೆ, ಕಾನೂನುಬದ್ಧವಾಗಿ ಅದನ್ನು ಲೇಖನಬದ್ಧವಾಗಿ ನಮಗೆ ನೀಡಿದಂತಹ ಕಥೆಯನ್ನು ಭಾಗವತದಲ್ಲಿ ನಾವು ನೋಡ್ತೇವೆ. ಒಬ್ಬ ತಪ್ಪು ಮಾಡ್ತಾನೆ, ಸಾಮಾನ್ಯವಾಗಿ ಗೊತ್ತಿಲ್ಲದೆ ತಪ್ಪು ಮಾಡ್ತಾನೆ, ಗೊತ್ತಿದ್ದು ತಪ್ಪು ಮಾಡ್ತಾನೆ. ಸಾಮಾನ್ಯವಾಗಿ ನಾವು ಹೇಳೋದುಂಟು, ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ದೇವರು ಪರಿಮಾರ್ಜನೆ ಮಾಡ್ತಾನೆ. ಗೊತ್ತಿದ್ದು ತಪ್ಪು ಮಾಡಿದರೆ ಪರಿವರ್ತನೆ ಮಾಡ್ತಾನ. ಅದು ಒಂದು ಕಥೆಯ ಮೂಲಕ ನಮಗೆ ಹೇಳಿದೆ. ದಾಸರಿಗೆ ತುಂಬಾ ಇಷ್ಟವಾದ ಆ ಕಥೆ, ಎಲ್ರಿಗೂ ಇಷ್ಟವಾದ ಕಥೆ. ಏನು ಕಥೆ ಅಂತಂದ್ರೆ, ಏನು ಬೇಕಾದ್ರೂ ಅನ್ಯಾಯ ಮಾಡಿ ದೇವರು ರಕ್ಷಣೆ ಮಾಡ್ತಾನೆ. ಎಷ್ಟು ಖುಷಿ ನೋಡಿ ನನಗೆ. ಇದು ಬೇಕಾದ ನಮಗೆ ತಪ್ಪು ಮಾಡ್ಲಿಕ್ಕೆ ಲೈಸೆನ್ಸ್ ಕೊಡಬೇಕು, ಎಂಜಾಯ್ ಮಾಡಬೇಕು. ಅದು ತಪ್ಪಾದ್ರೆ ಪರಿವರ್ತನೆ ಮಾಡೋದು. ಕಾನ್ಯಕುಬ್ಜ ಅಂತ ಒಂದು ದೇಶದ ಹೆಸರನ್ನೇ ಹೇಳ್ತಾರೆ. ಅಲ್ಲಿ ಒಬ್ಬ ಬ್ರಾಹ್ಮಣ, ಅವನಿಗೆ ಮಗ ಸದಾಚಾರ ಸಂಪನ್ನನಾದವ, ಎಲ್ಲಾ ವಿದ್ಯೆಗಳ ಪಾರಂಗತನಾದವ, ಕಾಲದಲ್ಲಿ ಏನೇನು ಸಂಸ್ಕಾರಗಳು ಬೇಕೋ ಅದೆಲ್ಲ ಮಾಡಿದ್ದ, ಮದುವೆನೂ ಮಾಡಿದ್ದ, ಒಳ್ಳೆಯ ಹೆಣ್ಣಿನ ಜೊತೆಗೆ ಸಂಸಾರ ನಡೆಸುತ್ತಿದ್ದ. ಆದರೆ ಒಂದು ವೇಶ್ಯೆಯನ್ನು ನೋಡಿ ಅದಕ್ಕೆ ಮರುಳಾಗಿ ಆ ಹೆಣ್ಣಿನ ಬೆನ್ನ ಹಿಂದೆ ಸಾಕ್ತಾನೆ. ಎಷ್ಟು ವರ್ಷ? 88 ವಯ, 88 ವರ್ಷ ತನಕನೂ ಕೂಡ ಆ ಹೆಣ್ಣಿನ ಜೊತೆಗೆ ಆರಾಮವಾಗಿ ಜೀವನ ನಡೆಸ್ತಾ ಇರ್ತಾನೆ. ಅವನಿಗೆ ಸಂಪತ್ತಿಲ್ಲ, ದುಡ್ಡಿಲ್ಲ, ಉದ್ಯೋಗ ಇಲ್ಲ, ಏನಿಲ್ಲ. ಮತ್ತೆ ಹೆಣ್ಣಿನ ಜೊತೆಗೆ ಹೇಗೆ ಜೀವನ ನಡೆಸಿದ? 10 ಮಕ್ಕಳು, ಸಂಸಾರ ದೊಡ್ಡದು, ಹೇಗೆ ನಡೆಸಬೇಕು? ಒಂದು ತಪ್ಪು ಮಾಡಿದ ಒಬ್ಬ ಬ್ರಾಹ್ಮಣ, ಸದಾಚಾರ ಸಂಪನ್ನನಾದವ ಬ್ರಾಹ್ಮಣ, ಆಚಾರವನ್ನು ಬಿಟ್ಟ, ತಂದೆ ತಾಯಿಯನ್ನು ಬಿಟ್ಟ, ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟ. ಇಲ್ಲಿ ಬಂದು ಕೂತ. ಎಷ್ಟು ತಪ್ಪುಗಳು ನೋಡಿ, ಲೆಕ್ಕ ಹಾಕಿ ಕೂತ್ಕೊಂಡು ಎಷ್ಟು ತಪ್ಪು ಮಾಡಿದ್ದಾನೆ. ಇವನ್ನು ಸಾಕ್ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡಬೇಕು, ದಾರಿಯಲ್ಲಿ ಹೋಗುವವರನ್ನೆಲ್ಲ ದರೋಡೆ ಮಾಡಬೇಕು, ತಾನೇ ದುಡ್ಡು ಸಂಪಾದನೆ ಮಾಡಿ ವೇಶ್ಯೆಯ ಹೊಟ್ಟೆಯನ್ನು ತುಂಬಿಸಬೇಕು. ಅವನಿಗೆ ಬೇಡವಾದ ಚಟಗಳೆಲ್ಲ ಇದೆ, ಕುಡಿಯುವ ಚಟ ಎಲ್ಲ ಇತ್ತು, ಅದನ್ನು ಪೂರೈಸಬೇಕು. ನೀನು ಸ್ವಲ್ಪ ಕುಡಿ ಅಂತ ಹೇಳ್ತಿದ್ಲು, ಅದನ್ನು ಕುಡಿದ. ಇನ್ನು ಪಾಪ ಮಾಡ್ಲಿಕ್ಕೆ ಯಾವುದೂ ಬಾಕಿ ಇಲ್ಲ. ಅದೇನು ಪಾಪಗಳು ನರಕಕ್ಕೆ ದಾರಿ ಅಂತ ಹೇಳಿದೆ ಅಷ್ಟೆಲ್ಲ ಅವನ ಹತ್ರ ಮಾಡಿಸಿದ್ದಾರೆ. ಎಲ್ಲ ಆಯ್ತು, ಪಾಪಗಳೆಲ್ಲ ಆಯ್ತು. ದೇವರಿಗೆ ಕರುಣೆ ಬಂತು ನೋಡಿ, ಇಂತಹವನು ಕರುಣೆ ಬಂತು. ದೇವರು ಯಮದೂತರನ್ನು ಅವನ ಮುಂದೆ ಬರುವ ಹಾಗೆ ಮಾಡಿದ. ಅವನು ನೋಡಿದ, ಭಯಗ್ರಸ್ತನಾದ, ನಾರಾಯಣ ಅಂತ ಕರೆದ. ದೇವರನ್ನು ಕರೆದದ್ದಲ್ಲ, ತನ್ನ ಕೊನೆಯ ಮಗನನ್ನು ಕರೆದ. ಭಾರೀ ಪ್ರೀತಿ. ಈ ರಾತ್ರಿಯಲ್ಲಿ ನಮ್ದು ಒಂದು ಮನೆ, ಒಂಟಿ ಮನೆ ನಮ್ದು, ಪಕ್ಕದಲ್ಲಿ ಯಾರು ಇರುವುದಿಲ್ಲ. ರಾತ್ರಿ ನಾವು ಬಚ್ಚಲಿಗೆ ಹೋಗ್ಬೇಕು, ಭಯ ನಮಗೆ. ಚಿಕ್ಕ ಮಗು ಇದೆ, ಅದನ್ನ ಇಟ್ಕೊಂಡು ಹೋಗ್ತೇವೆ. ಯಾಕಂದ್ರೆ ನಾನು ಒಬ್ಬರು ಹೋದ್ರೆ ಭಯ, ಇಬ್ಬರು ಇದ್ರೆ ಧೈರ್ಯ. ಅದೇನು ಮಾಡುತ್ತೆ ಚಿಕ್ಕ ಮಗು? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಆದ್ರೂ ಧೈರ್ಯ, ನಾವು ಇಬ್ಬರು ಇದ್ದೇವೆ ಅಂತ ಧೈರ್ಯ. ಅಜಾಮಿಲ ನಾರಾಯಣ ಅಂತ ಕರೆದ. ನಾರಾಯಣ ಏನ್ ಮಾಡ್ತಾನೆ? ಅವನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾರಾಯಣ ಅಂತ ಕರೆದ. ವಿಷ್ಣುದೂತರು ಬಂದು ನಿಂತರು. ಅವನ ಮಗ ಬಂದನ ಇಲ್ವ ಅಂತ ಭಾಗವತ ಹೇಳುವುದಿಲ್ಲ. ವಿಷ್ಣುದೂತರು ಬಂದರು. ಭಾರಿ ಆನಂದ ಆಯ್ತು ಅವನಿಗೆ. ಈ ಯಮದೂತರು ವಿಷ್ಣುದೂತರು ಜಗಳಾಡ್ತಾರೆ, ಅದನ್ನು ನೋಡ್ತಾ ಇತ್ತು. ಯಮದೂತರು ಕೇಳೋದು, ನೀವ್ ಯಾಕೆ ಬಂದ್ರಿ? ವಿಷ್ಣುದೂತರು ಕೇಳೋದು ಯಮದೂತರು, ನೀವ್ ಯಾಕೆ ಬಂದ್ರಿ? ಯಮದೂತರು ಹೇಳಿದ್ರು, ನನಗೆ ಬೇಕಾದವ. ವಿಷ್ಣುದೂತರು ಹೇಳೋದು, ನನಗೆ ಬೇಕಾದವ. ನಾವು ಎಲ್ಲಿಯಾದರೂ ಸಿಕ್ಕಿದರೆ ಇಬ್ರು ಮೈ ಬೇಡವಾದವರು ಅಂತ ಹೇಳ್ತಾರೆ. ಯಮಲೋಕಕ್ಕೆ ಹೋಗ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲದಿದ್ದಷ್ಟು ಅಪರಾಧಗಳನ್ನು ನಾವು ಮಾಡಿದ್ದೇವೆ. ನನಗೆ ಬೇಕು ಅಂತ ಅದ ನೋಡಿ, ಇಬ್ರು ನನಗೆ ಬೇಕು. ಆಗ ವಿಷ್ಣುದೂತರು ಹೇಳಿದರು, ನಿಮಗೆ ಬೇಕಾದವ ಹೇಗೆ? ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾನೆ. ಯಮದೂತರು ಕೇಳಿದರು ವಿಷ್ಣುದೂತರ ಹತ್ರ, ನಿಮಗೆ ಬೇಕಾದವ ಯಾಕೆ? ನೋಡಿ, ಕೊನೆಗೆ ನಾರಾಯಣ ಅಂತ ಹೇಳಿದ, ಅದಕ್ಕೆ ನಾವು ಬಂದದ್ದು. ಕೊನೆಯ ಕಾಲಕ್ಕೆ ನಾರಾಯಣ ಅಂತ ಹೇಳಿದ ನೋಡಿ, ಎಲ್ಲಿ ನಾರಾಯಣ ಶಬ್ದವನ್ನು ಹೇಳ್ತಾರೆ ಅಲ್ಲಿ ನಾವು ತಯಾರು. ಅಂದ್ರೆ ಇಷ್ಟು ತಪ್ಪು ಮಾಡಿದ್ರು ನಾರಾಯಣ ಅಂತ ಹೇಳಿದ್ರೆ ನಮ್ದು ಅಷ್ಟೇ, ನಾವು ಮತ್ತೆ ಯಾವುದು ನೋಡುದಿಲ್ಲ. ನಾರಾಯಣ ಅಂತ ಕರೆದ್ರೆ ನಾವು ಬರುವುದೇ. ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಗೋರೆ. ನಾರಾಯಣ ಮಂತ್ರ ಶ್ರೇಷ್ಠವಾದ ಮಂತ್ರ.
ಹಾಗಾಗಿ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ಲ ಮತ್ತೆ ನಾವು ಯಮ ಕಳಿಸಿದ್ದ, ನಮ್ಮ ಬಾಸ್ ಕಳಿಸಿದ್ದಾರೆ, ನಿಮ್ಮ ಬಾಸಿನ ಹತ್ರ ಹೋಗಿ ಕೇಳಿ ಯಾಕೆ ಕಳಿಸಿದ್ದು ಅಂತ ಕೇಳಿ. ಹೋದ್ರು ಯಮಲೋಕಕ್ಕೆ ಅವರು. ಇಲ್ಲಿ ಅಜಾಮಿಳ ಅವನು ಬೆಚ್ಚಿ ಬಿದ್ದ. ಅವನ ಮೇಲೇ ಬೆವರು ಬದಲಾಗಿತ್ತು. ನೇರ ಮನೆಯಿಂದ ಹೊರಟ, ನೇರ ಹರಿದ್ವಾರಕ್ಕೆ ಬರ್ತಾನೆ, ಗಂಗಾ ತೀರಕ್ಕೆ ಬರ್ತಾನೆ, ಗಂಗೆಯಲ್ಲಿ ಸ್ನಾನ ಮಾಡ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿ ವಿಮಾನ ಬಂತು ದೇವಲೋಕದಿಂದ, ಹೋದ ತನ್ನ ಸ್ಥಾನಕ್ಕೆ ಹೋದ ಅಂತ ಭಾಗವತ ಕಥೆ ಹೇಳ್ತದೆ. ಎಷ್ಟು ಖುಷಿಯಾಗುತ್ತೆ ಈ ಕಥೆ ಕೇಳಲಿಕ್ಕೆ ನೋಡಿ. ಎಲ್ಲ ಕೊನೆಯದೊಳಗೆ 80ನೇ ಶಾಂತಿ ಆದ್ರೂ ಅನ್ಯಾಯ ನಿಲ್ಲಿಸಬಾರ್ದು, ಮಹಾಭಾರತ ಇರಬೇಕು, ಕೊನೆಯ ನಾರಾಯಣ ಅಂತ ಹೇಳಬೇಕು. ಇಷ್ಟೊಂದು ಬರಬೇಕು, ವಿಮಾನ ಬರಬೇಕು, ಬೇಕಾದ್ರೆ ವಿಮಾನದಲ್ಲಿ ಹೋಗುವುದು, ಗಂಗಾ ಸ್ನಾನ ಮಾಡೋದು, ಅಲ್ಲಿಗೆ ವಿಮಾನ ಬರಬೇಕು ನಮಗೆ. ಯಾವ ವಿಮಾನ? ಊರಿಗೆಲ್ಲ. ನಮ್ದೆಲ್ಲ ಹಾಗಿರ್ತದೆ ಕಲ್ಪನೆ. ಆದರೆ ಭಾಗವತ ಹೇಳುತ್ತೆ ನೋಡಿ, 88 ವರ್ಷದ ಸಂಸ್ಕಾರ ಇತ್ತವನಿಗೆ. ಆ 80 ವರ್ಷದಲ್ಲಿ ಮಾಡಿದ ಅನ್ಯಾಯವನ್ನು ಬಿಟ್ಟ ನೋಡಿ, ಹರಿದ್ವಾರಕ್ಕೆ ಹೋದ, ಗಂಗಾ ತೀರದಲ್ಲಿ ಅದೆಲ್ಲ ಮರೆತ. ಈ ಮಗ ನಾರಾಯಣ ಇಲ್ಲ, ಆ ನಾರಾಯಣವನ್ನೇ ನೆನಪಿಸಿಕೊಂಡ, ಇಡೀ ಎಲ್ಲವನ್ನೂ ತೊರೆದ, ಯಾವ ಸಂಪರ್ಕವೂ ಇಲ್ಲ. ಕೊನೆಗೆ ಅಖಂಡವಾಗಿ ದೇವರನ್ನು ತಪಸ್ಸು ಮಾಡಿದ. ಇದು ನಮ್ಮಿಂದ ಸಾಧ್ಯನಾ ಅಂತ ಸಲ ಅನಿಸಿಕೆ. ನಮ್ಮಲ್ಲಿ ಆ ಸಂಸ್ಕಾರಗಳು ಗಟ್ಟಿಯಾಗಿರ್ತವೆ. ನಾವು ಯಾವುದು ನೋಡಿರ್ತೇವೆ ಪ್ರಪಂಚದಲ್ಲಿ, ಆ ಸಂಸ್ಕಾರ ದಿನ ದಿನಗಳಿಗೆ ದೃಢವಾಗಿರ್ತದೆ. ಅದಕ್ಕೆ ಹೇಳುದು ನಾವು ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಕೇಳಬೇಡ, ಅದು ಮನಸ್ಸಿನ ಮೇಲೆ ಯಾವುದು ಪ್ರಭಾವ ಬೀರ್ತದೆ ಅಂತ ಗೊತ್ತಿರುವುದಿಲ್ಲ. ಹಾಗಾಗಿ ಆ ಸಂಸ್ಕಾರ ನಮ್ಮನ್ನು ಎಲ್ಲಿಯೋ ಕರ್ಕೊಂಡು ಹೋಗ್ತದೆ. ಎಲ್ಲವನ್ನು ಬಿಟ್ಟು ದೇವರನ್ನೇ ಆಲೋಚನೆ ಮಾಡಿದಲ್ವಾ, ಅದೇನು ಅವನದ್ದು. ಹಾಗಾಗಿ ಭಗವಂತ ಅವನಿಗೆ ಮಾರ್ಕ್ ಹಾಕಿದ್ದು ಯಾವುದಕ್ಕೆ ಅಂತಂದ್ರೆ, ಕೊನೆಯ ಕಾಲಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಆಲೋಚನೆ ಮಾಡಿದ. ದೇವರು ವಿಮಾನದಲ್ಲಿ ಕರ್ಕೊಂಡು ಹೋದ. ಅಷ್ಟೇನ? ಅಷ್ಟಾದ್ರೆ ನಾವು ಮಾಡುವ ಅಂತಂದ್ರೆ ಆಗುವುದಿಲ್ಲ. ಅದು ಏನಾಗಿದೆ ಅಂತಂದ್ರೆ, ಅವನು ಏನು ಸಾಧನೆ ಮಾಡಬೇಕು, ಜನ್ಮಾಂತರದಲ್ಲಿ ಅವನಿಂದ ಸಾಧನೆಗಳು ನಡೆದಿತ್ತು, ಎಲ್ಲಾ ಸಾಧನೆಗಳನ್ನು ನಡೆಸಿದ್ದ. ಇನ್ನೇನು ವಿಮಾನ ಬರಬೇಕು, ಅಷ್ಟೊತ್ತಿಗೆ ಒಂದು ಹೆಣ್ಣು ನೆನಪಾಯಿತು. ಅಯ್ಯೋ, ಈ ಹೆಣ್ಣು ಸಿಕ್ಕಿದ್ರೆ ಅಂತ ರೈಟ್ ಸಿಗ್ನೇಚರ್ ಹಾಕಿಬಿಟ್ಟ. ಕಾಯ್ತಾ ಇದ್ದ, ಆ ಫೈಲ್ಗೆ ಸಿಗ್ನೇಚರ್ ಹಾಕಿ ಬಿಟ್ಟ. ಭೂಮಿಯಲ್ಲಿ ಇಳಿಸಿದ, ಹೆಣ್ಣೊಟ್ಟಿಗೆ ಬದುಕು ಹಾಗೆ ಮಾಡಿದ. ಅವನ ಅಭಿಲಾಷದ ಇತ್ತು, ಪೂರ್ಣ ಹಾಗೆ ಮಾಡಿದ. ನಾವು ಕೆಟ್ಟದ್ದನ್ನು ಬಯಸಿದರೆ ಕೂಡಲೇ ತಕ್ಷಣ ದಾರಿಗೆ ಬರ್ತದೆ, ಒಳ್ಳೇದು ಮಾಡಿದರೆ ತುಂಬಾ ಕಷ್ಟ ಪಡಬೇಕು. ಮೇಲೆ ಹತ್ತುವುದು ಕಷ್ಟ, ಇಳಿದು ತುಂಬಾ ಸುಲಭ. ಆದ್ರೆ ಅಜಾಮಿಳನ ಜನ್ಮಾಂತರದ ಸಾಧನೆಯ ಪರಿಪಕ್ವತೆ ಅದು ಅವನನ್ನು ಎತ್ತರಕ್ಕೆ ಕರ್ಕೊಂಡೋಯ್ತು. ಆದ್ರೆ ಅವನು ತಪ್ಪ ಸಂಕಲ್ಪ ಮಾಡಿದ, ಕೆಳಗೆ ಇಳಿಬೇಕಾಯಿತು ಅನ್ನೋದನ್ನು ಭಾಗವತ ನೆನಪಿಸಿತು. ಕಾನ್ಯ ಕುಬ್ಜದಲ್ಲಿ ಇದ್ದ, ಕನ್ಯೆಯ ಮುಂದೆ ಕುಬ್ಜನಾದ, ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ, ಅಜಾ ಮಿಲನಾದ. ಅಜ ಅಂದ್ರೆ ಪ್ರಕೃತಿಯ ಜೊತೆಗೆ ಮಿಲನಾದ. ಆದ್ರೆ ಕೊನೆಗೆ ಏನಾದ? ಕನ್ಯೆ ಕುಬ್ಜ, ಕನ್ಯೆಯೇ ಕುಬ್ಜ ಆಗಿ ಹೋದ. ಅವರ ಮುಂದೆ ಎಲ್ಲವನ್ನೂ ತರೆದ. ಕನ್ಯೆ ಅಂದ್ರೆ ಎಲ್ಲಾ ಭೋಗ ವಸ್ತುಗಳು, ಅದನ್ನೇ ಕುಬ್ಜವನ್ನಾಗಿ ಮಾಡಿ ತಾನು ಎತ್ತರಕ್ಕೆ ಏರಿದಂತಹ ಒಬ್ಬ ಸಾಧಕ ಅಜಾಮಿಳ. ಅಜೇನ ಭಗವತ ಆ ಮಿಳತಿ ಇತಿ ಅಜಾಮಿಳ. ದೇವರೊಟ್ಟಿಗೆ ಸೇರಿದ, ಭಗವಂತನ ಸಚ್ಚಿಂತನೆಯನ್ನು ಮಾಡಿದ, ಭಗವಂತನ ಲೋಕಕ್ಕೆ ಹೋದ. ಹಾಗಾಗಿ ಅಜಾಮಿಳನ ಕಥೆಯಲ್ಲಿ ಅಜಾಮಿಳ ಆ ವಿಮಾನ ಬಂತು ಹೋದ ಅಂತ ಅಷ್ಟೇ ಅಲ್ಲ, ಸಾಧನೆಯ ಪಾಕ ಆದ ಮೇಲೆ, ಪ್ರಾರಬ್ಧ ಮುಗಿದ ಬಳಿಕನೇ ಭಗವಂತ ಅವನನ್ನು ಕರ್ಕೊಂಡು ಹೋಗಿದ್ದಾನೆ ಅನ್ನೋದನ್ನು ನಾವು ಮರೆಯಬಾರದು. ಅಜಾಮಿಳನ ವ್ಯಕ್ತಿತ್ವ ದೊಡ್ಡದು. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಧವ ಬ್ರಾಹ್ಮಣನ ಕಥೆ ಕೇಳ್ತೇವೆ, ತುಂಬಾ ಖುಷಿ ಆಗುತ್ತೆ. ಮೂಗಿನ ತನಕ ಕುಡಿಬೇಕು, ತಿರುಪತಿ ಬೆಟ್ಟ ಹತ್ತಬೇಕು ಅಂತ, ಮೋಕ್ಷ ಆಗುತ್ತೆ. ಮಾಧವ ಬ್ರಾಹ್ಮಣನ ಯೋಗ್ಯತೆ ದೊಡ್ಡ ಯೋಗ್ಯತೆ. ಹಾಗಾಗಿ ಆ ಎತ್ತರ ಏರಿದ, ಅವನಿಗೆ ಎಲ್ಲವನ್ನು ಒಳಗಿನಿಂದ ನಿರ್ಲಿಪ್ತತೆಯನ್ನು ಪಡೆದ. ದೇವರನ್ನು ಬಿಟ್ರೆ, ಶ್ರೀನಿವಾಸ ಬಿಟ್ರೆ ಬೇರೆ ಯಾವುದೂ ಅವನಿಗೆ ಇರಲಿಲ್ಲ. ಹಾಗಾಗಿ ದೇವರು ಅವನನ್ನು ಎತ್ತಿ ಹಿಡಿದ ಅನ್ನುವ ಕಥೆಯನ್ನು ನಾವು ಮರೆಯಬಾರದು. ಭಾಗವತದಲ್ಲಿ ತುಂಬಾ ಕಥೆಗಳನ್ನು ಹೇಳ್ತಾರೆ. ಇಂದ್ರನ ಕಥೆಯನ್ನ ಹೇಳ್ತಾರೆ.
ಇಂದ್ರ ಜಾರಿದ ಕಥೆಯನ್ನು ಹೇಳ್ತಾರೆ. ಒಬ್ಬ ಸದಾಚಾರ ಸಂಪನ್ನನಾದ ಜಾರಿದ ಕಥೆಯನ್ನು ಅಜಾಮಿಲನ ಕಥೆಯಲ್ಲಿ ಹೇಳಿದರೆ, ಇಂದ್ರ ಬ್ರಾಹ್ಮಣನಿಗೆ ಪುರೋಹಿತರಿಗೆ ಮಾಡಿದ ಅವಮಾನ, ಅದಕ್ಕೆ ಅವನು ಅನುಭವಿಸಿದ ಫಲ, ಅದನ್ನೂ ಭಾಗವತ ಹೇಳಲಿಕ್ಕೆ ಮರೆಯಲಿಲ್ಲ. ಸಾಮಾನ್ಯವಾಗಿ ನಾವು ಹೇಳೋದು ಎಲ್ಲ ಕಷ್ಟ, ನನಗೇನೇ ಕಷ್ಟ ಬರುತ್ತೆ ಅಂತ. ತಪ್ಪು, ನನಗೇನೇ ಕಷ್ಟ ಅಲ್ಲ, ದೇವಲೋಕದ ದೇವತೆಗಳಿಗೂ ಕಷ್ಟ ಬಂದಿದೆ. ಎಂತಹ ಕಷ್ಟ, ಪ್ರಾಯಶಃ ನಮ್ಮ ಶತ್ರುಗಳಿಗೂ ಅಂತಹ ಕಷ್ಟ ಬರಬಾರದು. ಇನ್ನೇನು ಕುರ್ಚಿಯಲ್ಲಿ ಕೂತಿದಾನ ಇಂದ್ರ, ಎಲ್ಲ ಸಮಸ್ಯೆ ಪರಿಹಾರ ಆಯಿತು ಅಂತ ಹೇಳುವಾಗ ಫ್ರೆಶ್ ಒಂದು ಪ್ರಾಬ್ಲಮ್ ತಯಾರಾಗಿದೆ. ದಿನಾದ್ರೂ ಒಂದು ತಲೆ ತಿನ್ನುವ ಸಮಸ್ಯೆಗಳು ಇದ್ದೇ ಇರ್ತದೆ. ಅವನ ಹೆಸರಿಗೆ ಇಂದ್ರ, ತದಾಪಿ ಅನಿಂದ್ರ. ಸಮಸ್ಯೆಗಳು ಅವನಿಗೂ ತಪ್ಪಿದ್ದಲ್ಲ, ದೇವತೆಗಳಿಗೂ ಇಂತಹದ್ದು ಇರ್ತದೆ. ಎತ್ತರಕ್ಕೆ ಹೋದಷ್ಟು ಚಿಕ್ಕ ಚಿಕ್ಕ ಸಮಸ್ಯೆಗಳು ದೊಡ್ಡದಾಗ್ತಾ ಹೋಗ್ತದೆ. ಹಾಗಾಗಿ ಸಮಸ್ಯೆ ಎಲ್ರಿಗೂ ಇರ್ತದೆ. ಸಮಸ್ಯೆ ಪರಿಹಾರ ಮಾಡಿಕೊಳ್ಳುವ ಬಗೆಯನ್ನು ಭಾಗವತ ಹೇಳುತ್ತೆ. ಇಂದ್ರ ಕುರ್ಚಿಯಲ್ಲಿ ಕೂತಾಗ ಮರೀತಾನೆ. ಇದು ಸಾಮಾನ್ಯ, ನಮ್ಮಲ್ಲೆಲ್ಲ ಇರುವಂತಹದ್ದೇ. ಕುರ್ಚಿ ಸಿಗುವ ತನಕ ಎಲ್ಲರೂ ಬೇಕು, ಏನ್ ಕೈ ಮುಗಿತಾರೆ, ಮನೆಗೆ ಬಂದು ಏನ್ ಬೇಕು ಎಲ್ಲ ನೀವೇ, ಎಲ್ಲ ಸರ್ವಸ್ವ ಅಂತ ಹೇಳ್ತಾರೆ. 5 ವರ್ಷ ನಿಮ್ಮ ಹತ್ರ ಬರುವುದೇ ಇಲ್ಲ. ಕೆಲಸ ಆಗುವ ತನಕ ಬೇಕು. ಜೀವನ ಗ್ರಹಣೆ ನಂಬರ ಗೃಹಿತ್ವ ಪುನರುನ್ನತ. ಕೆಲಸ ಆಗುವ ತನಕ ಎಲ್ಲರೂ ಬೇಕು, ಆಮೇಲೆ ಬೇಡ. ಸಾಮಾನ್ಯವಾಗಿ ದುರ್ಬುದ್ಧಿ ನಮ್ದು. ಇದನ್ನು ಇಂದ್ರನಲ್ಲಿಯೂ ಭಾಗವತ ತೋರಿಸಿಕೊಟ್ಟಿದೆ. ಅವರಲ್ಲಿ ಒಮ್ಮೊಮ್ಮೆ ಬರ್ತದೆ, ನಮ್ಮಲ್ಲಿ ಯಾವತ್ತೂ ಇರ್ತದೆ. ಇಷ್ಟೇ ವ್ಯತ್ಯಾಸ. ಇಂದ್ರನ ಕಥೆ ಯಾವತ್ತೂ ಒಂದ್ಸಲ ಇರೋದಷ್ಟೇ. ಆದ್ರೆ ನಮ್ಮಲ್ಲಿ ಇಂತಹ ಅನ್ಯಾಯಗಳು ನಡೀತಲೇ ಇದೆ. ಬೃಹಸ್ಪತ್ಯಾಚಾರ್ಯರಿಗೆ ಗೌರವ ಕೊಡ್ಲಿಲ್ಲ. ನಾವು ಇನ್ನೊಬ್ಬರಿಗೆ ಗೌರವ ಕೊಟ್ಟರೆ ನಮಗೆ ಗೌರವ ನಮಗೆ ಸಿಗ್ತದೆ. ಗೌರವ ಕೊಟ್ಟು ನಾವು ತಗೊಳ್ಬೇಕಾದ್ದು. ನಿಮಗೆ ನಾನು ಕೈ ಮುಗಿದ್ರೆ ನಮಸ್ಕಾರ ಅಂತ, ನಿಮಗೆ ಕೈ ಮುಗಿದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ಕಾರ ರೀ, ನಾನು ಹಿಂಗೆ ಕೂತ್ರೆ ನೀವು ಇನ್ನೂ ಕೈ ಕಟ್ಟಿಬಿಡ್ತೀರಾ ಅಷ್ಟೇ. ನಾವು ಗುಮ್ಮಾಗಿದ್ರೆ ನೀವು ಇನ್ನೂ ಗುಮ್ಮಾಗಿ ಬಿಡ್ತೀರಾ ಅಷ್ಟೇ. ನಾವು ಗೌರವ ಕೊಟ್ಟರೆ ಆ ಗೌರವ ನಮಗೆ ಬರ್ತದೆ, ಅದು ಇಮ್ಮಡಿಯಾಗಿ ನಮಗೆ ಬರ್ತದೆ. ಇಂದ್ರ ಬೃಹಸ್ಪತ್ಯಾಚಾರ್ಯರಿಗೆ ಗೌರವ ಕೊಡಬೇಕಾದ್ದು. ಇಂದ್ರನಿಗೆ ಗೌರವ ಬೃಹಸ್ಪತ್ಯಾಚಾರ್ಯರು ಕೊಡ್ತಾರೆ, ಪುರೋಹಿತರು. ಪುರೋಹಿತರಿಗೆ ಕೊಡಬೇಕಾದ ಸ್ಥಾನಮಾನ ಯಜಮಾನ ಕೊಡಬೇಕು. ಯಜಮಾನ ಪುರೋಹಿತರನ್ನು ಅವಮಾನ ಮಾಡಬಾರದು. ಯಾಕೆಂದ್ರೆ ಅವರು ಇರುವುದೇ ಹಾಗೆ, ಪುರೋಹಿತರು ಅಂತ ಅವರಿಗೆ ಹೆಸರು. ಪುರೋಹಿತ ಅಂದ್ರೆ ಏನು? ಪುರಸ್ತಾದೇ ಹಿತ. ಪುರಾಣ ಅಂದ್ರೆ ಮೊದಲೇ ಹಿತ ಮಾಡುವವ, ಅಡ್ವಾನ್ಸ್ ಆಗಿ. ಸಾಮಾನ್ಯವಾಗಿ ಕೆಲಸ ಮಾಡಿದ ಮೇಲೆ ಹಿತವನ್ನು ಮಾಡಬೇಕು. ಇವನು ಹಾಗಲ್ಲ. ಪುರಹ ಅಂದ್ರೆ ನಿಮ್ಮ ಕೆಲಸ ಮಾಡುವುದಕ್ಕಿಂತ ಮುಂಚೆನೆ ಯಾರು ಹಿತ ಮಾಡ್ತಾನೆ ಅವನು ಪುರೋಹಿತ. ಅಂದ್ರೆ ನಿಮ್ಮ ಕರ್ತವ್ಯವನ್ನು ಎಚ್ಚರಿಸಿ ನಿಮ್ಮಿಂದ ಸಾಧನೆಯನ್ನು ಮಾಡಿಸಿ ಹಿತವಾದ್ದನ್ನು ಮಾಡ್ತಾನೆ. ಅದಕ್ಕೆ ಪುರೋಹಿತ. ಸಾಮಾನ್ಯವಾಗಿ ನಾವೆಲ್ಲ ಹಿತ, ಎದುರಿನಲ್ಲಿ ಹಿತ, ಹಿಂಬದಿಯಲ್ಲಿ ದ್ರೋಹ ಮಾಡುವವರು. ಪುರೋಹಿತರು ಹಾಗಲ್ಲ, ಪುರೋ ಅಹಿತ. ಅಂದ್ರೆ ಎದುರಲ್ಲಿ ಸ್ವಲ್ಪ ಕಠೋರವಾಗಿಯೇ ಇರ್ತಾರೆ. ಅದು ಮಾಡಿ ಜೋರು ಮಾಡ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ. ಪುರಸ್ತಾತ್ ಅಹಿತ, ಆದರೆ ಹಿಂಬದಿಯಲ್ಲಿ ಮಾತ್ರ ಹಿತವನ್ನೇ ಮಾಡ್ತಾ ಇರ್ತಾರೆ. ಅಂದ್ರೆ ಇಡೀ ಕುಟುಂಬದ ಮೇಲೆ ಕಾಳಜಿ ಇಟ್ಟುಕೊಂಡು ಈ ಕುಟುಂಬ ಚೆನ್ನಾಗಿರ್ಲಿ ಅಂತ, ಅಂದ್ರೆ ಇಡೀ ದೇವಕುಲ ಚೆನ್ನಾಗಿರ್ಬೇಕು ಅಂತ ತನ್ನ ಸರ್ವಸ್ವವನ್ನು ಸಮರ್ಪಣೆ ಮಾಡಿದವ. ಎದುರಲ್ಲಿ ಅಹಿತಕಾರಿಯಾಗಿದ್ರು ಹಿಂಬದಿಯಲ್ಲಿ ಅವನಿಗೆ ಎಲ್ಲವನ್ನೂ ಕೊಡುವವ ಪುರೋಹಿತ. ಇವನಿಗೆ ಹಿತ ಮಾಡ್ಲಿಕ್ಕೋಸ್ಕರ ಬಂದ್ರೆ ಗೌರವದಲ್ಲಿ ಬೀಗಿದ್ರೆ ಹೇಗಿರ್ಬೇಕು? ಬೃಹಸ್ಪತ್ಯಾಚಾರ್ಯರಿಗೆ ಈ ಸರಿ ಕಾಣಿಸ್ಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಅಲ್ಲಿಂದ ಹೊರಟು. ಅವರಿಗೆ ಗೌರವ ಅಲ್ಲ, ಆ ಸ್ಥಾನಕ್ಕೆ ಕೊಡಬೇಕಾದ ಗೌರವ ಅದು ಸಿಗಲಿಲ್ಲ, ಸ್ಥಾನಮಾನ ಸಿಗಲಿಲ್ಲ. ಹಾಗಾಗಿ ಅಲ್ಲಿಂದ ಹೊರಟರು. ಅಂದ್ರೆ ಇದು ಏನ್ ತಿಳಿಸ್ತದೆ ಅಂತಂದ್ರೆ, ಆ ಸ್ಥಾನಕ್ಕೆ ಗೌರವ ಕೊಡದಿದ್ರೆ ಅಂತಹ ಜಾಗದಲ್ಲಿ ನಾವು ಇರಬಾರದು ಅನ್ನೋದನ್ನು ನಾವು ತೋರಿಸ್ತದೆ. ನಾವು ಅಹಂಕಾರದಿಂದ ಬೀಗಬೇಕು ಅಂತ ಏನು ಹೇಳುವುದಿಲ್ಲ ಭಾಗವತ. ಆ ಪುರೋಹಿತನ ಆ ಸ್ಥಾನ ಏನಿದೆ, ಯಾರದೇ ಇರಲಿ, ಅವರವರ ಆ ಸ್ಥಾನವನ್ನು ಗುರುಪೀಠ ಅಥವಾ ತಂದೆಯ ಪೀಠ ಅಥವಾ ರಾಜಪೀಠ ಅಥವಾ ಧರ್ಮ ಯಾವುದೇ ಇರಲಿ, ಅದಕ್ಕೆ ಸಿಗಬೇಕಾದ ಸ್ಥಾನಮಾನಗಳು ಸಿಗದೇ ಇದ್ದಾಗ ನಾವು ಎಚ್ಚೆತ್ತುಕೊಳ್ಳಬೇಕು ಅನ್ನೋದನ್ನು ಭಾಗವತ ನಮಗೆ ನೆನಪಿಸಿರ್ತಕ್ಕಂಥದ್ದು. ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗ್ತಾರೆ. ನೋಡಿ, 1000 ಕಣ್ಣಿನವ ಇಂದ್ರ
ಬೃಹಸ್ಪತ್ಯಾಚಾರ್ಯರು ಕಾಣಲಿಲ್ಲ. ನೋಡಿ ದೇವರು ಕೊಟ್ಟ ಶಕ್ತಿ ನೋಡಿ. ಬೃಹಸ್ಪತ್ಯಾಚಾರ್ಯರು ಇಂದ್ರ ಸುಮಾರಾಗಿ ಸಮಾನ ಕಕ್ಷೆಯವರು, ಆದರೆ ಬೃಹಸ್ಪತ್ಯಾಚಾರ್ಯರು ಕಾಣಲಿಲ್ಲ. ದೇವರ ಶಕ್ತಿಯನ್ನು ಕೊಟ್ಟ. ನೋಡಿ, ಒಂದು ಕಡೆ ನಮಗೆ ಅವಮಾನ ಆದ್ರೆ ದೇವರು ಇನ್ನೊಂದು ಕಡೆ ನಮ್ಮನ್ನು ಎತ್ತಿ ಹಿಡಿತಾರೆ. ಬೃಹಸ್ಪತ್ಯಾಚಾರ್ಯರನ್ನು ಎತ್ತಿ ಹಿಡಿದ. ಇಷ್ಟೆಲ್ಲ ಹೋಮ ಹವನಾದಿಗಳನ್ನು ಮಾಡಿದವರವರು, ಹಾಗಾಗಿ ಅವರ ಪುಣ್ಯ ತುಂಬಾ ಇತ್ತು. ಅವರನ್ನು ಎತ್ತಿ ಹಿಡಿದ ನಮ್ಮ ದೇವರು. ಅದೃಶ್ಯತ್ವ ಶಕ್ತಿಯನ್ನು ಕೊಟ್ಟ. ಇಂದ್ರನಿಗೆ ಕಾಣಿಸ್ತಿಲ್ಲ. ಆದ್ರೆ ದೈತ್ಯರಿಗೆ ಗೊತ್ತಾಯ್ತು. ಅದು ಎಲ್ಲಿ ಲೀಕ್ ಆಯ್ತೋ ಗೊತ್ತಿಲ್ಲ, ಯಾರು ವಾಟ್ಸಪ್ ಅಲ್ಲಿ ಕಳಿಸ್ಕೊಟ್ರೋ ಗೊತ್ತಿಲ್ಲ. ಇಂದ್ರನಿಗೂ ಬೃಹಸ್ಪತ್ಯಾಚಾರ್ಯರಿಗೂ ಆಗುವುದಿಲ್ಲ. ನಮ್ಮ ಒಳಗೇನೇ ಇರ್ತಾರೆ. ನಮ್ಮ ಮನೆಯ ಹುಡುಗನ್ನು ಇನ್ನೊಬ್ಬರಿಗೆ ಪಕ್ಕದ ಮನೆಗೆ ಮುಟ್ಟಿಸುವವರು ನಮ್ಮ ಮನೆಯಲ್ಲೇ ಇರ್ತಾರೆ ಅನ್ನೋದನ್ನು ಮರೆಯಬಾರದು. ದೈತ್ಯರು ಆಕ್ರಮಣೆ ಮಾಡಿದರು, ಇಂದ್ರ ಸೋಲ್ತ. ಪುರೋಹಿತರು ಇಲ್ಲದಿದ್ರೆ ಯಜಮಾನ ಸೋಲ್ತಾನೆ, ಇದು ಮರೆಯಬಾರದು. ನಮಗೆ ಒಳ್ಳೆದಾಗಲಿ ಅಂತ ಹರಸುವವರು ಅವರಿಗೆ ಅವಮಾನ ಆಗಿ ದೂರ ನಿಂತ್ರೆ ನಮಗೆ ಒಳ್ಳೆದಾಗುವುದಿಲ್ಲ. ಇದನ್ನು ನಾವು ಮರೆಯಬಾರದು. ನಮ್ಮ ಹಿರಿಯರಿರ್ಬೋದು, ನಮಗೆ ಉಳಿತನ್ನು ಬಯಸುವವರು, ಅವರ ಜೊತೆಗೆ ಎಂದೂ ವಿರೋಧವನ್ನು ಕಟ್ಟಿಕೊಳ್ಳಬೇಡಿ. ನಮಗೆ ಯಾರು ಒಳ್ಳೆಯತನವನ್ನು ಬಯಸ್ತಾರೆ ಅವರ ಜೊತೆಗೆ ಚೆನ್ನಾಗಿರಿ. ಯಾವ ಕಾಲ ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕೊನೆಗೆ ಬ್ರಹ್ಮದೇವರ ಹತ್ರ ಹೋದ್ರೆ ಬ್ರಹ್ಮದೇವರು ಒಳ್ಳೆಯ ಜಾಗಕ್ಕೆ ಮುಟ್ಟಿಸ್ತಾರೆ. ವಿಶ್ವರೂಪಾಚಾರ್ಯರ ಹತ್ರ ಮುಟ್ಟಿಸ್ತಾರೆ. ವಿಶ್ವರೂಪಾಚಾರ್ಯರು ಒಪ್ಪಿಕೊಳ್ತಾರೆ. ಇಂದ್ರ ದೇವಲೋಕದ ಪೌರೋಹಿತ್ಯ ಅಂದ್ರೆ ಖುಷಿಯಲ್ಲೇ ಒಪ್ಪಿಕೊಂಡ್ರು. ಇಡೀ ಪ್ರಪಂಚದಲ್ಲಿ ಎಲ್ಲರದ್ದೂ ಒಂದು ಸಂಘ ಅಂತಿದೆ ನೋಡಿ. ಈ ಪ್ರಪಂಚ ನೀವು ಸುತ್ತಾಡಿ ಬನ್ನಿ, ಒಂದೊಂದು ಜಾತಿಗೆ 100 ಸಂಘಗಳಿವೆ. ಸಂಘ ಇಳಿದಿದ್ದದ್ದು ಪುರೋಹಿತರ ಸಂಘ ಮಾತ್ರ. ನೀವು ನೋಡಿ ಅಂತೆ, ಪುರೋಹಿತರ ಸಂಘ ಅಂತ ಒಂದು ಉಂಟ. ಎಲ್ಲಾ ಸಂಘಗಳಿವೆ, ಎಲ್ಲಾ ಸಂಘಗಳಿವೆ. ಸವಿತಾ ಸಮಾಜ ಇದೆ, ಸವಿತಾ ಸಂಘ ಅಂತಿದೆ, ಎಲ್ಲವೂ ಇದೆ. ಪುರೋಹಿತ ಸಂಘ ಅಂತಿದೆ. ಯಾಕೆಂತಂದ್ರೆ ನೀವು ಪುರೋಹಿತಕ್ಕೆ ಬರುವುದಿಲ್ಲ ಅಂದ್ರೆ ನಾನು ತಯಾರಿರ್ತೇನೆ, ನಾನು ಬಿಟ್ಟರೆ ನೀವು ತಯಾರಾಗಿರ್ತೀರಿ. ಸಂಘ ಮಾಡಿದ್ರೆ ನಮ್ಮ ಸಂಘದ ರೂಲ್ಸ್ ಅಲ್ಲಿ ಒಬ್ಬ ಬಿಟ್ಟರೆ ಒಬ್ಬ ಹೋಗಬಾರದು. ನೋಡಿ, ಬೃಹಸ್ಪತ್ಯಾಚಾರ್ಯ ಬರ್ಲಿಲ್ವಾ, ನಾನಿದ್ದೇನೆ ಅಂತ ವಿಶ್ವರೂಪಾಚಾರ್ಯ ಹೋದ. ವಿಶ್ವರೂಪಾಚಾರ್ಯಗೆ 3 ತಲೆ, ಆದರೆ ಒಂದು ತಲೆ ಆಲೋಚನೆ ಮಾಡಲಿಲ್ಲ. ಇಂದ್ರ ಇವತ್ತು ಬೃಹಸ್ಪತ್ಯಾಚಾರ್ಯರನ್ನು ಬಿಡ್ತಾನೆ, ನಾನು ನನ್ನನ್ನು ಬಿಡುದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಆಲೋಚನೆ ಮಾಡಬೇಕಿತ್ತ ಬೇಡ? ಅವನು ಬಿಟ್ಟ, ನಾಳೆ ನನ್ನ ದುರವಸ್ಥೆ ಅದೇ ಆಲೋಚನೆ ಮಾಡಲಿಲ್ಲ. ಇಂದ್ರ ನನಗೆ ಸದ್ಯದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಾಳೆ ನೋಡೋಣ ಅಂತ ಇಂದ್ರ ಕೊಟ್ಟ ಆ ಬೇಡಿಕೆಯನ್ನು ಒಪ್ಪಿಕೊಂಡ್ರು ವಿಶ್ವರೂಪಾಚಾರ್ಯರು. ಇಂದ್ರನ ರಕ್ಷಣೆ ಮಾಡೋ ಜವಾಬ್ದಾರಿ ಪುರೋಹಿತರು ನೋಡಿ, ಜವಾಬ್ದಾರಿ ಹೊತ್ತು. ಅವನಿಗೆ ಕವಚವನ್ನು ತೊಡಿಸಿದರು. ಯಾವ ಕವಚ ಆದರೂ ಮುರಿದು ಹೋಗಬಹುದು, ಒಂದು ಕವಚ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾರಾಯಣ ವರ್ಮ ಭಗವಂತನ ಅನುಗ್ರಹದ ಪ್ರಾಕತ್ವವನ್ನು ಪಡೆದ ಕವಚ, ನಾಮದ ಕವಚವನ್ನು ನಾರಾಯಣ ವರ್ಮ ಭಗವಂತನನ್ನೇ ಕವಚವನ್ನಾಗಿ ಮಾಡಿದ. ಇಡೀ ಇಂದ್ರನಿಗೆ ಅಡಿಯಿಂದ ಮುಡಿಯ ತನಕ ದೇವರನ್ನು ಆವಾಹನೆ ಮಾಡಿದ. ದೇವರೇ ಕವಚವಾಗಿ ನಿಂತರು. ಇನ್ನೊಂದು ಕವಚ ಅಲ್ಲ, ದೊಡ್ಡ ಕವಚ, ಸುರಕ್ಷಿತವಾದಂತಹ ಕವಚವನ್ನು ತೊಡಿಸಿ ಇಂದ್ರ ಆ ಕವಚವನ್ನು ತೊಟ್ಟುಕೊಂಡು ಬರ್ತಾನೆ. ಬಹಳ ಚೆನ್ನಾಗಿದೆ ಆ ಸ್ತೋತ್ರಗಳು. ಒಂದೊಂದು ದೇವರ ಹತ್ರ ಒಂದೊಂದು ಪ್ರಾರ್ಥನೆ, ಎಲ್ಲಾ ದೇವತೆಗಳ ಪ್ರಾರ್ಥನೆ ಅಲ್ಲಿದೆ. ಒಂದು ಸ್ತೋತ್ರ ಹೇಳಿದ್ರೆ ನಮ್ಮ ಎಲ್ಲಾ ದೇವತೆಗಳನ್ನೂ ಸ್ತೋತ್ರ ಅಲ್ಲಿ ಮಾಡಿರ್ತಾರೆ. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ ಅಲ್ಲಿ ಹೇಳ್ತಾರೆ. ಆ ಯಜ್ಞನಾಮಕನಾದ ಭಗವಂತ ರಕ್ಷತ್ವಸೌ ಮಾ, ನನ್ನನ್ನು ಅಧ್ವನಿ, ದಾರಿಯಲ್ಲಿ ನನ್ನನ್ನು ರಕ್ಷಣೆ ಮಾಡಲಿ. ಹೋಗುವ ದಾರಿಯಲ್ಲೆಲ್ಲ ರಕ್ಷಕನಾಗಿ ಬರಬೇಕು. ದೇವರೇ ರಕ್ಷಕನಾಗಿ ನಿಂತರೆ ನಮಗೆ ಎಲ್ಲಿ ಭಯ? ನಮಗೆ ಯಾರ ಭಯನೂ ಇಲ್ಲ. ಎಲ್ಲ ರೀತಿಯಿಂದ ನಮ್ಮನ್ನು ರಕ್ಷಣೆ ಮಾಡ್ತೇವೆ. ಅಧ್ವನಿ ಅಂದ್ರೆ ನಾವು ಮನೆಯಿಂದ ಹೋಗ್ತೇವೆ ಅಥವಾ ಮನೆಯಲ್ಲೇ ಕೆಳಗೆ ಮೇಲೆ ಬರ್ತೇವೆ, ಎಲ್ಲವೂ ಅಧ್ವನೆ. ಆ ಅಧ್ವನಿಯಲ್ಲಿ ಅಧ್ವಾನ ಆಗಬಾರ್ದು, ರಕ್ಷಣೆ ಮಾಡಬೇಕು. ಅದಕ್ಕೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ, ದಿನ ನಾವು ಮಾಡಬೇಕಾದ ಪ್ರಾರ್ಥನೆ. ಈ ಶ್ಲೋಕ ಚೆನ್ನಾಗಿದೆ ನೋಡಿ. ರಕ್ಷತ್ವಸೌ ಮಾ ಅಧ್ವನಿ ಅಂತ ಬೇರೆ ಬೇರೆಯಾಗಿ ಓದ್ತೀರಿ, ಒಟ್ಟಿಗೆ ಓದಿ. ರಕ್ಷತ್ವಸೌ ಮಹಾಧ್ವನಿ ಅಂದ್ರೆ ಮಾ ಅಂದ್ರೆ ಜ್ಞಾನ, ಅಧ್ವ ಅಂದ್ರೆ ಮಾರ್ಗ. ನನ್ನನ್ನು ರಕ್ಷಣೆ ಮಾಡಬೇಕು. ಎಲ್ಲಿ ರಕ್ಷಣೆ ಮಾಡಬೇಕು ನನ್ನನ್ನು ಅಂದ್ರೆ ರಕ್ಷತ್ವಸೌ
ಮಾ ಅಧ್ವನಿ, ಈ ಜ್ಞಾನದ ಮಾರ್ಗದಲ್ಲಿ ನನ್ನನ್ನು ರಕ್ಷಣೆ ಮಾಡಬೇಕು. ಎಲ್ಲೆಲ್ಲೋ ರಕ್ಷಣೆ ಮಾಡ್ತಾನೆ, ಅದು ಮುಖ್ಯ ಅಲ್ಲ. ಆದ್ರೆ ಜ್ಞಾನದ ಮಾರ್ಗದಲ್ಲಿ ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಜ್ಞಾನ ಅನ್ನೋದು ಬರುವುದಿಲ್ಲ. ಆ ಜ್ಞಾನದ ಮಾರ್ಗದಲ್ಲಿ ಮಾಯಾ ಅಧ್ವನಿ, ನನ್ನನ್ನು ರಕ್ಷಣೆ ಮಾಡು ಅಂದ್ರೆ ಜ್ಞಾನವನ್ನು ಕೊಡು, ದೇವರಲ್ಲಿ ಮಾಡಬೇಕಾದ ಪ್ರಾರ್ಥನೆ. ನೋಡಿ, ಈ ಜ್ಞಾನ ಒಂದು ನಮಗೆ ಬಂತು ಅಂತ ಆದ್ರೆ ನಾವು ಸುರಕ್ಷಿತವಾಗಿ ಇರ್ತೇವೆ. ನಾವು ಹೋಗ್ಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ಒಂದು ಫ್ಲೈಟ್ ಅಲ್ಲಿಯೋ ಒಂದು ಟ್ರೈನ್ ಅಲ್ಲಿಯೋ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಹೊರಗೆ ಅಂದ್ರೆ ದೇವರು ಹೇಳಿದ, ಅಪ್ಪ ಟ್ರೈನ್ ಬೇರೆ ನಿನಗೆ ಇರು ಅಂತ ಏನು ಪ್ರಾಬ್ಲಮ್ ಮಾಡಿ ಅಂತ ಇಟ್ಕೊಳ್ಳಿ. ಟ್ರೈನ್ ಅಲ್ಲಿ ಹೋಗಿಲ್ಲ, ನಾವು ನೋಡ್ತೇವೆ ಆ ವಿಡಿಯೋ ಟಿವಿ ನೋಡ್ತೇವೆ, ಆ ಟ್ರೈನ್ ಆಕ್ಸಿಡೆಂಟ್ ಆಗಿ 800 ಜನ ಸತ್ರು, ಅದರಲ್ಲಿ ಒಂದು ಸೀಟ್ ನಮ್ದೇ ಇತ್ತು. ಹೋಗ್ಬೇಡ ಅಂತ ದೇವರು ಪ್ರೇರಣೆ ಮಾಡಿದ, ನಾನು ಉಳಿದಿದ್ದೇನೆ. ದೇವರು ರಕ್ಷಣೆ ಮಾಡುವ ಕ್ರಮ ಅಂದ್ರೆ ಹೀಗೆ. ಎಂತೂ ರಕ್ಷಿತು ಇಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ಮ. ಒಬ್ಬನ ರಕ್ಷಣೆ ಮಾಡಬೇಕು ಅಂತಂದ್ರೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟರೆ ರಕ್ಷಣೆಯನ್ನು ಮಾಡಿ. ಇವತ್ತು ನಾವು ಬ್ರಾಹ್ಮಣರು ಚೆನ್ನಾಗಿದ್ದೇವೆ. ಯಾಕೆ ಚೆನ್ನಾಗಿದ್ದೇವೆ? ಯಾವ ಉದ್ಯೋಗವೂ ನಮಗಿಲ್ಲ, ಸರ್ಕಾರದ ಉದ್ದೇಶಗಳು, ಸರ್ಕಾರದ ನೌಕರಿ ಯಾವುದು ನಮಗೆ ಸಿಗುದಿಲ್ಲ. ಆದ್ರೂ ಚೆನ್ನಾಗಿದೆ. ಯಾಕೆಂದ್ರೆ IT-BTಯಲ್ಲಿ ನಾವೇ ಇಲ್ಲ. ದೇವರಿಗೆ ಆ ಬುದ್ಧಿಯನ್ನು ಕೊಟ್ಟದ್ರಿಂದ ನಾವು ಇಷ್ಟು ಚೆನ್ನಾಗಿದ್ದೇವೆ. ಅದು ಯಾಕೆ ಅಂತಂದ್ರೆ ಅದು ನಾರಾಯಣ ಬ್ರಹ್ಮದ ಪ್ರಾರ್ಥನೆ. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ. ಜ್ಞಾನದ ಮಾರ್ಗದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ಆ ಜ್ಞಾನದ ಮಾರ್ಗದಲ್ಲಿ ಜ್ಞಾನ ನಮಗೆ ಕೊಟ್ಟದ್ರಿಂದ ನಾವು ಚೆನ್ನಾಗಿದ್ದೇವೆ. ಮಣ್ಣು ಕಲ್ಲು ಹೊತ್ತುಕೊಂಡು ಬನ್ನಿ ಅಂದ್ರೆ ನಾವು ಬರುವ ಶಕ್ತಿ ನಮಗಿಲ್ಲ. ನಮಗೆ ಇರುವುದು ಒಂದೇ ಒಂದು ಶಕ್ತಿ, ಅದು ಯಾವುದಂದ್ರೆ ದೈಹಿಕ ಶಕ್ತಿ ಅಲ್ಲ, ಬುದ್ಧಿಯ ಶಕ್ತಿ. ಆ ದೇವರು ಕೊಟ್ಟ ಬುದ್ಧಿ ನಮಗೆ ಚೆನ್ನಾಗಿ ಇದೆ ಅಂತಂದ್ರೆ ನಾವು ಎಲ್ಲಿ ಬೇಕಾದ್ರೂ ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ. ಜ್ಞಾನ ಎರಡು, ಒಂದು ಲೌಕಿಕ ಜ್ಞಾನ, ಅದರೊಟ್ಟಿಗೆ ಭಗವಂತನ ಜ್ಞಾನ, ಅದು ಎರಡೂ ಬೇಕು. ರಕ್ಷತ್ವಸೌ ಮಾಧ್ವನಿ ಯಜ್ಞಕಲ್ಪ. ಹೀಗೆ ಇಡೀ ಭಗವಂತನ ಕವಚವನ್ನು ತೊಟ್ಟುಕೊಂಡು ಇಂದ್ರ ಯುದ್ಧಕ್ಕೆ ಹೋಗ್ಬೇಕು. ದೈತ್ಯರನ್ನೆಲ್ಲ ಸೋಲಿಸ್ತಾನೆ, ದೈತ್ಯರು ಗೆಲ್ತಾನೆ ಅಂದ್ರೆ ಗ್ಯಾರಂಟಿ ನೋಡಿ. ಅಂದ್ರೆ ಈ ಕವಚ ಹಾಕಿಕೊಂಡು ಹೋದ್ರೆ ಜಯ ಅನ್ನೋದು ಸಿದ್ಧ. ಜಯ ಏನೋ ಆಯ್ತು. ಯಾರೋ ಇಂದ್ರನಿಗೆ ಹೇಳಿದ್ರು, ದೇವಲೋಕದ ಸಂಪತ್ತು ಎಲ್ಲೋ ಸೋರಿ ಬರ್ತಾ ಇದೆ. ಹೋಮ ದೇವತೆಗಳಿಗೆ, ಅಗ್ನಿ ಅನ್ನೋದು ದೇವತೆಗಳಿಗೆ ತುಂಬಾ ಇಷ್ಟವಾದ ಅಧಿಷ್ಠಾನ. ಯಾವುದು ನಮಗೆ ಇಷ್ಟ ಅದನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ ನಾವು ತಯಾರಿರೋದಿಲ್ಲ. ಹೋಮದಲ್ಲಿ ದೈತ್ಯನಿಗೆ ಆಹುತಿ ಕೊಡ್ತಾ ಇದ್ದಾರೆ, ಬಡ್ಲಿ ಬಿಡಿ ಅಂತ ಹೇಳ್ಬೋದಲ್ಲ, ಅದು ಒಪ್ಪುದಿಲ್ಲ. ಅದ್ರಲ್ಲಿ ದೇವತೆಗಳಿಗೆ ಆಹುತಿ ಕೊಡಬೇಕು ಹೊರತು ಇನ್ನೊಬ್ಬರಿಗೆ ಆಹುತಿ ಕೊಡ್ಲಿಕ್ಕಿಲ್ಲ. ಆಹುತಿ ಕೊಡ್ತಾರೆ ಅಂತ ಗೊತ್ತಾದಾಗ ಸಿಟ್ಟು ಬಂತು, ಹೋದ, ತಲೆ ಕಡಿದ. ವಿಶ್ವರೂಪಾಚಾರ್ಯ ಕತೆ ಮುಗಿಯಿತು. ನಾರಾಯಣವರನ್ನ ಕೊಡಿಸಿ ಉಪದೇಶ ಮಾಡಿ ಅವನಿಗೆ ಇಷ್ಟೊಂದು ಸೌಕರ್ಯ ಕೊಟ್ರೆ ಏನು ಸ್ಥಿತಿ ಆಯ್ತು? ಅವರ ತಲೆನೇ ಹೋಯಿತು. ನಾರಾಯಣ ಬ್ರಹ್ಮ ಶ್ರೇಷ್ಠವಾದ ಮಂತ್ರ, ಅದನ್ನು ಉಪದೇಶ ಕೊಟ್ಟರು. ಅದನ್ನು ಮಂತ್ರೋಪದೇಶ ಕೊಡಬೇಕಾದ್ರೆ ತುಂಬಾ ಜಾಗರೂಕರಾಗಿರ್ಬೇಕು. ನಮ್ಮಲ್ಲಿ ಹೇಳ್ತಾರೆ ನೋಡಿ, ಉಪನಯನ ಮಾಡಬೇಕಾದ್ರೆ 1 ಲಕ್ಷ ಆದ್ರೂ ಗಾಯತ್ರಿ ಜಪ ಮಾಡ್ಬೋದು, ಮಾಡದೆ ಉಪನಯನ ಮಾಡಬೇಡ. 2 ಅರ್ಥ ಅದಕ್ಕೆ. ಒಂದು, ಆ ಮಂತ್ರದ ಸಿದ್ಧಿ ನಮಗೆ ಆಗ್ಬೇಕು, ಆಮೇಲೆ ಉಪದೇಶ ಮಾಡ್ಲಿಕ್ಕೆ ಆಗುತ್ತೆ. ಇನ್ನೊಂದು, ಆ ಮಂತ್ರ ಯಾರಿಗೆ ಉಪದೇಶ ಮಾಡ್ತೇವೆ ಅದು ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕೆ ಹೊಣೆ ಆಗ್ತಾರೆ. ಉಪದೇಶ ಕೊಟ್ಟವ ಹೊಣೆಗಾರ ಆಗ್ತಾನೆ. ವಿಶ್ವರೂಪಾಚಾರ್ಯರು ಮಂತ್ರೋಪದೇಶ ಮಾಡಿದ್ರು, ಅದರ ಹೊಣೆಗಾರ ಆ ವಿಶ್ವರೂಪಾಚಾರ್ಯ, ಅವರೇ ತಲೆ ಕೊಡಬೇಕಾಯ್ತು. ಹಾಗಾಗಿ ಮಂತ್ರೋಪದೇಶ ಮಾಡಬೇಕಾದ್ರೆ 1000 ಬಾರಿ ಆಲೋಚನೆ ಮಾಡಿ, ಅಂದ್ರೆ ಮಗನಿಗೆ ಉಪನಯನ ಮಾಡ್ಬೇಕಾದ್ರೆ ಆಲೋಚನೆ ಮಾಡಿ ಏನಿದಲ್ಲ, ಬೇಕಾಬಿಟ್ಟಿಯಾಗಿ ಮಂತ್ರೋಪದೇಶ ಮಾಡಬೇಕಾದ್ರೆ ಆಲೋಚನೆ ಮಾಡಿ. ಅದು ನಾವು ಅದಕ್ಕೆ ಬೇಕಾದ ತಯಾರಿಕೆ ನಡೆಸಿ ನಾವು ಕೊಡಬೇಕಾದ್ದು. ವಿಶ್ವರೂಪಾಚಾರ್ಯರ ಅಪ್ಪನಿಗೆ ಸಿಟ್ಟು ಬಂತು ತಷ್ಟುವಿಗೆ. ಇಂದ್ರನನ್ನು ಕೊಲ್ಲುವ ಮಗ ಬೇಕು ಅಂತ ಹೋಮ ಮಾಡ್ತಾನೆ. ಸರತೋರಾದ ಅದರಲ್ಲಿ ಇಂದ್ರ ನನ್ನ ಕೊಲ್ಲುವ ಮಗು ಅಂತ ಹೇಳ್ಬೇಕಾದಲ್ಲಿ ಇಂದ್ರನಿಂದ ಸಾಯುವ ಮಗು ಅಂತ ಅರ್ಥ ಆಗಿ ವೃತ್ರ ಹುಡ್ತಾನೆ. ದೇವಲೋಕವನ್ನೇ ಆ ವೃಣೋತೀತಿ ವೃತ್ರ, ದೇವಲೋಕವನ್ನು ಆಕ್ರಮಣೆ ಮಾಡ್ತಾನೆ. ದೇವತೆಗಳೆಲ್ಲ ಭಯ ತ್ರಸ್ತರಾಗ್ತಾರೆ.
ಇಂದ್ರನಿಗೆ ಮತ್ತೆ ಸಮಸ್ಯೆ ಆಯಿತು. ಇಂದ್ರ ದೇವರ ಹತ್ರ ಬರ್ತಾನೆ. ದೇವರು ದಧೀಚಿ ಋಷಿಗಳ ಹತ್ರ ಕಳಿಸ್ತಾರೆ. ದಧೀಚಿ ಋಷಿಗಳು ತನ್ನ ಎಲುಬನ್ನು ಕೊಡ್ತಾರೆ. ನಮ್ಮ ದೇವರು ಅದರಲ್ಲಿ ವಿಭೂತಿ ರೂಪದಿಂದ ನಿಂತು ಅದರಲ್ಲಿ ಸನ್ನಿಹಿತನಾಗ್ತಾನೆ. ವಜ್ರಾಯುಧ ಹಿಡ್ಕೊಂಡು ಇಂದ್ರ ಯುದ್ಧ ಮಾಡ್ತಾನೆ. ಇಂದ್ರ ವೃತ್ರದ ಸಂಗ್ರಾಮದಲ್ಲಿ ವೃತ್ರನನ್ನು ಇಂದ್ರ ಸಂಹಾರ ಮಾಡ್ತಾನೆ. ಇಂದ್ರ ಕೊಂದದ್ದಲ್ಲ, ಇಂದ್ರನ ವಜ್ರಾಯುಧ ಕೊಂದದ್ದು. ವಜ್ರಾಯುಧ ಕೊಂದದ್ದಲ್ಲ, ಆಯುಧಾನಾಮ ಅಹಂ ವಜ್ರಂ. ವಜ್ರದಲ್ಲಿದ್ದ ಭಗವಂತ ವೃತ್ರನನ್ನು ಸಂಹಾರ ಮಾಡಿದ. ವೃತ್ರನನ್ನು ಕೊಂದ ಇಂದ್ರನಿಗೆ ಆ ಜಾಗವನ್ನು ನಮ್ಮ ದೇವರು ಸ್ಥಿರವಾಗಿ ಉಳಿಸಿರ್ತಕ್ಕಂತಹ ಕಥೆಯನ್ನು ಶ್ರೀಮದ್ ಭಾಗವತ ವಿವರಣೆ ಕೊಟ್ಟಿದೆ. ಸಪ್ತಮ ಸ್ಕಂದದಲ್ಲಿ ನಮ್ಮ ದೇವರು ರಕ್ಷಣೆ ಮಾಡಲಿಕ್ಕೆ ಪ್ರಹ್ಲಾದನನ್ನು, ಒಂದು ಪುಟ್ಟ ಕೂಸನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ದೇವರು ನರಸಿಂಹನಾಗಿ ಅವತಾರ ಮಾಡಿದ ಕಥೆಯನ್ನು ಹೇಳ್ತಾರೆ. ದೇವರ ಬರ್ಲಿಕ್ಕೆ ಹೇಳಬೇಕು ಅಂತಂದ್ರೆ ನಾವು ವಯಸ್ಸಾದವರೇ ಬೇಕು, ತಲೆ ಹಣ್ಣಾದವರೇ ಬೇಕು, ಇಲ್ಲವೇ ಇಲ್ಲ. ಕೆಲವು ಅಂಗಡಿಗಳಿರ್ತವೆ. ಆ ಅಂಗಡಿಗೆ ಹೋದ್ರೆ ಯಾರು ಬಂದಿರ್ತಾರೆ ಅದನ್ನು ಮೊಡರೇಟ್, ಚಿಕ್ಕ ಹುಡುಗರು ಬಂದ್ರೆ ಡಬ್ಬಲ್, ವಯಸ್ಸಾದವರು ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ, ಸ್ವಲ್ಪ ವಯಸ್ಸಾದವರು ಯಂಗ್ಸ್ಟರ್ ಹೋದ್ರೆ ಕರೆಕ್ಟ್ ಬಿಲ್. ನಮ್ಮ ಅಂಗಡಿಗಳಲ್ಲಿ ಇಂತಹ ವ್ಯವಸ್ಥೆಗಳು ಇರ್ತದೆ. ಆದ್ರೆ ನಮ್ಮ ದೇವರೆಂಬ ಅಂಗಡಿಯಲ್ಲಿ ಇಂತಹ ಪಕ್ಷಪಾತನೇ ಇಲ್ಲ. ಯಾರು ಯೋಗ್ಯರು, ಅವರಿಗೆ ಏನು ಯೋಗ್ಯತೆ, ಅವರಿಗೆ ಏನು ಮುಟ್ಟಿಸಬೇಕು ಅಂತಹ ದೊಡ್ಡ ದೇವರು ನಮ್ಮ ಭಗವಂತ. ಹಾಗಾಗಿ ಪುಟಾಣಿ ಬಂದು ದೇವರೇ ಬರಬೇಕು ಅಂತ ಕರೆದ್ರೆ ಒಂದು ಪುಟಾಣಿಗೋಸ್ಕರ ಬಂದ ದೇವರು ನರಸಿಂಹ ದೇವರು. ಅವ್ರು ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ದೇವರು. ಅವರ ಕತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನ ಮತ್ತು ಕೃಷ್ಣ ಅರ್ಪಣೆ.